ಯಾಮ್ ಯಾಮ್ ಕರೋತಿ ತಾಮ್ ತಾಮ್ ಅನುಕರೋತಿ. ಬಿಂಬ ಪ್ರತಿಬಿಂಬ, ಅವರು ಪರಮಾತ್ಮ ಬಿಂಬ, ಎಲ್ಲರೂ ಪ್ರತಿಬಿಂಬ. ಆದರೆ ಮಹಾಲಕ್ಷ್ಮಿನೂ ಪ್ರತಿಬಿಂಬನೇ. ಆದ್ದರಿಂದ ಅನುಕರೋತಿ, ಎಲ್ಲರೂ ಮಹಾಲಕ್ಷ್ಮಿನೇ ಅನುಕರಣೆ ಮಾಡಿದ್ಮೇಲೆ ಉಳಿದವರೆಲ್ಲ ಬೇರೆ ದಾರಿನೇ ಇಲ್ಲ. ಅನುಕರಣ, ಅದು ನಮ್ಮದು ಎರಡು ಅನುಕರಣ. ಆ ದೇವರಿಂದ ಒಂದು, ಮತ್ತು ಉಸೋತ್ತಮರಿಂದ ಒಂದು. ಮೇಲವರೆಲ್ಲ ಮತ್ತೆ ಬಿಂಬ. ಆದ್ದರಿಂದ ಎರಡು ರೀತಿಯಲ್ಲಿ ನಮ್ಮ ಮೇಲೆ ಅವರ ನಿಯಂತ್ರಣ ಇದೆ. ನೈತಾವತಾಸ್ಯ, ಏನು ಹೇಳಿದಿರಿ? ದೇವರು ಮಾಡಿದ್ರೆ ಲಕ್ಷ್ಮಿ ಮಾಡ್ತಾರೆ ಅಂತ ಹೇಳಿದಿರಿ. ದೇವರೇ ತಪ್ಪು ಮಾಡ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ಯಾಕೆ? ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾ ದೋಷ ಅಣುರಪಿ ವಿಚಿತ್ಯ. ಅವರಲ್ಲಿ ಎಷ್ಟು ದೋಷ ಹುಡುಕಬಾರದು, ಅಣುದೋಷವನ್ನು ಹುಡುಕಬಾರ್ದು. ಎಷ್ಟು ದೋಷ ಗಂಧ ಅಂತೀವಲ್ಲ ಹಾಗೆ, ಅಸ್ಪೃಷ್ಟ ದೋಷ ಗಂಧಾಯ. ದೋಷ ಇಲ್ಲ ಅಲ್ಲ, ದೋಷದ ಗಂಧನೂ ಇಲ್ಲ. ನಮಗೆ ಸಂಶಯ ಸ್ವಲ್ಪ ದೋಷ ಇರುತ್ತಾ ಅಂತ ಕೇಳಿಬಿಟ್ಟು ಏನಾಗುತ್ತೆ? ಈಗ ಆ ಕೋಲಲ್ಲಿ ಮಡಿ ಬಟ್ಟೆ ಹಾಕಿದ್ದಾರೆ, ಈ ಕೋಲಲ್ಲಿ ಮಡಿ ಬಟ್ಟೆ ಹಾಕಿದ್ದಾರೆ, ಅವಾಗ ಏನು ಸಂಶಯ ಇಲ್ಲ? ಇಲ್ಲಿ ಸಂಶಯ ಇಲ್ಲ. ಒಂದರಲ್ಲಿ ಅಕಸ್ಮಾತ್ ಪಕ್ಕದಲ್ಲಿ ಹಾಕಿದ್ದಾರೆ, ಸ್ವಲ್ಪ ಏನಾಗಿರ್ಬೇಕು, ಗಾಡಿಗೆ ಅಕಸ್ಮಾತ್ ಹಾಕಿಬಿಡ್ತಾ ಇದು ಇರ್ಬೋದು, ಸಂಶಯ ಕೂಡ ಇಲ್ಲ. ಅಥವಾ ಈ ಮನೆಯಲ್ಲಿ ಆ ಮನೆಯಲ್ಲಿ ಹಾಕಿದ್ದಾರೆ, ಅವಾಗ ಸಂಶಯ ಹೆಸರೇ ಇಲ್ಲ. ಯಾಕೆ? ಅತ್ಯಂತ ದೂರ. ಅದಕ್ಕೆ ಹೇಳಿ ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರಾಶೇಷ ದೋಷ ಅತ್ಯಂತ ದೂರ. ಇದು ನೆನಪಿಟ್ಕೊಂಡ್ರೆ ಬರೀ ದೂರ ಬೇರೆ, ಅತ್ಯಂತ ದೂರ ಬೇರೆ. ಅಂದರೆ ಅತ್ಯಂತ ದೂರ ಅಂದರೆ ಏನಾಯ್ತು? ಈಗ ಯೋಚನೆ ಮಾಡೋಕ್ಕೂ ಸಾಧ್ಯತೆ ಇಲ್ಲ, ಸಂಬಂಧನೇ ಇಲ್ಲ, ಆ ರೀತಿ ಇದೆ. ಹೇಳಿದ್ರೆ ರೋಡ್ ಟ್ರಾಫಿಕ್ಕು ಜಾಮ್ ಆದರೆ ಇದಕ್ಕೆ ಏನಾಗುತ್ತೆ? ಏರ್ ಟ್ರಾಫಿಕ್ ಏನಾರು ಆಗುತ್ತಾ? ಯಾಕೆ? ಎಷ್ಟು ಮೇಲಿದೆ. ಆ ದೃಷ್ಟಿಯಲ್ಲಿ ಪರಮಾತ್ಮನ ಯಾವ ದೋಷದ ಹೆಸರು ಯಾವ ಕಾಲಕ್ಕೂ ಇಲ್ಲ. ಮತ್ತು ಕಾಣುತ್ತಲ್ಲ ಅಂದರೆ ಕಾಣುತ್ತೆ. ಅಪರೆಂಟ್ ಬೇರೆ, ಅಪರೆಂಟ್ ಬೇರೆ, ರಿಯಲ್ ಬೇರೆ. ಸೂರ್ಯನ ಗ್ರಹಣ ಇರೋದಿಲ್ಲ. ಆ್ಯಕ್ಚುಲಿ ಯಾರಿಗೆ ಹಿಡಿದಿರೋದು? ನಮಗೆ ಲಾಸ್ ಆಗ್ತಿರೋದು. ಸೂರ್ಯ ಆ ಕಡೆ ಇದ್ದಾರೆ, ಅಡ್ಡ ಬಂದಿರೋದು ಅಷ್ಟೇ. ಸೂರ್ಯ ಆ ಕಡೆಗೆ ಇದ್ದಾರೆ. ನಾವೇನು ತಿಳ್ಕೊ, ಸೂರ್ಯನಿಗೆ ಗ್ರಹಣ ಅಲ್ಲ. ನಾವು ಸೂರ್ಯನ ಬೆಳಕು ನಮಗೆ ಮುಟ್ಟೋದಕ್ಕೆ ಗಡ್ಡಿ ಆಗಿರೋದು ರಾಹ ಅಷ್ಟೇ ಹೊರತು ಸೂರ್ಯನ ಬೆಳಕು ಕಡಿಮೆ ಆಗಿಲ್ಲ, ಏನೇನೂ ಕಡಿಮೆ ಆಗಿಲ್ಲ. ಅದೇ ಇಲ್ಲಿದೆಯಲ್ಲ ಪಾಪಃ, ಆಚಾರ್ಯ ಹೇಳಿದಾರೆ. ಪಾಪಃ ಅಂತ ಹೇಳಿದ್ರಿಂದ ಸ್ವರೂಪತಃ ದುಷ್ಟ. ಮಾತು ಒಳ್ಳೆ ಮಾತು ಬಂದ ಮಾತ್ರಕ್ಕೆ ಒಳ್ಳೆಯವನಾಗಬೇಕಾಗಿಲ್ಲ. ಇವತ್ತು ಸಾಮಾನ್ಯ ಮಾತಾಡೋದು ಏನು ಹೇಳ್ತಾರೆ ಎಲ್ಲ ಕೂಡ ರಾಜಕಾರಣದಲ್ಲಿ ಕೇಳ್ತೇವಲ್ಲ, ನಿಮ್ಮ ಕಲ್ಯಾಣನೇ ನಮ್ಮ ಕಲ್ಯಾಣ, ಏನು ಹೇಳಿದ್ದೇನೆ. ಆ್ಯಕ್ಚುಲಿ ಯಾರು ಕೇಳೋರು ನಂಬೋದಿಲ್ಲ. ಅದರ ಇದನ್ನು ಮಾಡೋದು ಎಲ್ಲ ಎಕ್ಸೆಪ್ಷನ್ಸ್ ಇರ್ಬೋದು, ಅದು ಬೇರೆ ಮಾತು. ಬಟ್ ಸಾಮಾನ್ಯವಾಗಿ ಏನು ಬರ್ತಾರೆ, ಶುರು ಮಾಡಿದ್ರು ಅಂತ ಹೇಳ್ತಾರೆ, ಶುರು ಮಾಡಿದ್ರು ಅಂತಾರೆ ಹೇಳೋದು. ಏನು ಹಾಂ ಏನಂತ? ಹಾಂ ಹಾಂ ಹೌದೇ? ಅದು ಪೊಯಿಟ್ರಿ, ಇದು ಗೊತ್ತಾಯ್ತಾ? ಫ್ಯಾಕ್ಟ್ ಬೇರೆ, ಪೊಯಿಟ್ರಿ ಬೇರೆ. ಅದು ತಪ್ಪಲ್ಲ. ಆ ರೀತಿ ಕಾವ್ಯ ಮಾಡೋದು ತಪ್ಪಲ್ಲ. ರಾಮನ ಬಗ್ಗೆ ಎಷ್ಟೇ ಹೊಗಳಿದ್ರು, ಅದಕ್ಕೆ ಯಾವ ರೀತಿ ಹೊಗಳಿದ್ರು ಮಹತ್ವ ಇದೆ. ಅದು ಯೋಚನೆ ಇಲ್ಲ. ಬಟ್ ಇವನ್ನ ಇದು ಮಾಡಿಕೊಡ್ತು, ಯಾರು ಗ್ಲೋರಿಫೈ ಮಾಡಿಕೊಡು, ಕೆಟ್ಟ ಪಥ ಗ್ಲೋರಿಫೈ ಮಾಡಿದ್ರೆ ಜನ ಅದನ್ನು ಫಾಲೋ ಮಾಡ್ತಾರೆ. ಆಮೇಲೆ ಎಂದು ಅದಕ್ಕೆ ಅವಕಾಶನೇ ಕೊಡಬಾರ್ದು. ಅದಕ್ಕೆ ಅವ್ರಿಗೆ ಎಂಥವರು ಅಂತ ಹೇಳಿದರೆ, ಮತ್ತೆ ಅಜ್ಞಾನಂ, ಅವ್ರಿಗೆ ಅಜ್ಞಾನ ಅಂತ ಯಾಕೆ ಹೇಳಬಾರ್ದು? ಸೀತೆಗೂ ಅಜ್ಞಾನ. ರಾಮನಿಗೆ ಜಿಂಕೆ ಯಾವುದಂತೂ ಗೊತ್ತಿಲ್ಲ, ಹೊರಟ. ಹೆಂಡತಿ ಮಾತು ಕೇಳ್ಕೊಂಡು ಹೊರಟ. ಸೀತೆಗೂ ದೇವರಂತೂ ಗೊತ್ತಿಲ್ಲ. ಲಕ್ಷ್ಮಣ ಹೇಳಿದ್ರೆ ಕೇಳೋಕ್ಕೂ ಹೋಗಲಿಲ್ಲ. ಇವ್ರಿಗೆ ಅಜ್ಞಾನ ಇದೆ, ಹೇಳಿದರೆ ತಿಳ್ಕೊಳ್ಳೋಕ್ಕೂ ಹೋಗ್ತಾ ಇಲ್ಲ. ಡಬಲ್ ಅಜ್ಞಾನ ಆಯ್ತು ಅವರಿಗೆ ಅಂತ ಕೇಳಿದರೆ ಇಲ್ಲ. ಅಜ್ಞಾನಂ, ಎಲ್ಲಿ ಅಜ್ಞಾನ? ಅದು ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ. ಎಲ್ಲವನ್ನೂ ಮಾಡ್ತಾರೆ, ಮತ್ತು ಮಂದ ಕಟಾಕ್ಷ ಮಾತ್ರ ಅಂತ ಮಾಡ್ತಾರೆ. ಅವರಿಗೆ ಅಜ್ಞಾನಾದಿಗಳು ಬರುತ್ತಾ? ಅದೇನು ಹೇಳಲಿಲ್ಲ? ಅಜ್ಞಾತ ಅಖಿಲ ಸಮ್ಮೇತ್ತು ಘಟತೆ ನಾ ಕುತಶ್ಚನ. ಇಲ್ಲಿ ರಾಮನಿಗೆ ಅಜ್ಞಾನ ಹೇಳೋದು ಒಂದೇ, ಅದ್ವೈತದಲ್ಲಿ ಬ್ರಹ್ಮನಿಗೆ ಅಜ್ಞಾನ ಅವಿದ್ಯೆ ಹೇಳೋದು ಒಂದೇ. ಅರ್ಥ ಆಯ್ತಾ ಈಗ? ಯಾಕೆ ಇದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಎಂದು ಕೂಡ ಒಪ್ಲಿಕ್ಸ. ಯಾರಿಗೂ ಅಜ್ಞಾನ, ಜೀವರಿಗೆ ಅಜ್ಞಾನ ಕರೆಕ್ಟ್. ಅದು ಅದಕ್ಕೆ ಆಚಾರ ಹೇಳ್ತಾರೆ, ಸ್ವಭಾವಜ್ಞಾನವಾದಸ್ಯ ನಿರ್ದೋಷತ್ವಾತ್ ನತದ್ಭವ್ಯ. ಜೀವನಿಗೆ ಅಜ್ಞಾನ ಅಂತ ಏನು ಯೋಚನೆ ಇಲ್ಲ. ದೇವರಿಗೆ ಅಜ್ಞಾನ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ದೇವರು ಡೆಫಿನೇಷನ್ನೇ ಹೋಯ್ತಲ್ಲಿ, ಡೆಫಿನೇಷನ್ನೇ ಕಾಂಟ್ರಡಿಕ್ಟ್ ಆಗೋದ್ರೆ ಇನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಮಂದಕಟಾಕ್ಷ ಮಾತ್ರಾತ್ ಅಜ್ಞಾನ ಮಂದಕಟಾಕ್ಷ ಮಾತ್ರಾತ್ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ. ದೇವ್ಯಾ ಮಹಾಲಕ್ಷ್ಮಿಗೂ ಸಾಮರ್ಥ್ಯ ಇದೆ. ಹರೇ ಹೇ ಕಿಮು, ದೇವರಿಗೆ ಹೇಳಬೇಕು. ಲಕ್ಷ್ಮಿಗೆ ಹೇಗಿದ್ದಾಗ ಲಕ್ಷ್ಮೀಪತಿಗೆ ಕಿಮು ಹೇಳಬೇಕಾ? ಕೈಮುತ್ತೆ ಸಿದ್ಧ.
ವಿಡಂಬನ ಮಾತ್ರ ಮೇತತ್, ವಿಡಂಬನ ಮಾತ್ರ ಇಷ್ಟೇ. ಅದಕ್ಕೆ ವಿಕ್ರೀಡತೋಹೋ ಸುರ ನರಾದಿ ವದೇವ ತಸ್ಮಾತ್, ಸುರರಂತೆ ನರರಂತೆ ಕ್ರೀಡೆ ಮಾಡ್ತಾರೆ. ಕೆಲವೊಮ್ಮೆ ಹಾಗೆ ಕೆಲವೊಮ್ಮೆ ಹೀಗೆ ಅಷ್ಟೇ ಮಾಡ್ತಾರೆ ಹೊರತು ಅದು ಲೀಲೆ. ಲೀಲೆಯನ್ನು ಎಂದು ಬರೀ ಕ್ರೀಡತೋ ಅಂತೇಳಿ ವಿಕ್ರೀಡತೋಹೋ ವಿಶಿಷ್ಟವಾದ ಕ್ರೀಡೆ. ಅವರಿಗೆ ಸ್ವತಂತ್ರವಾದ ಕ್ರೀಡೆ ಬೇರೆ. ಇವತ್ತು ಬ್ಯಾಟ್ಸ್ಮನ್ ಯಾವಾಗಲೂ ಬ್ಯಾಟ್ ಮಾಡೋಂಗಿಲ್ಲ, ಸ್ವಲ್ಪ ಎಲ್ಲ ಕಾಯ್ತಿರ್ಬೇಕು ಅವನು ಅಷ್ಟೇ. ದೇವರಿಗೆ ಯಾವ ನಿರ್ಬಂಧನೂ ಇಲ್ಲ. ಏನು ಮಾಡ್ತಾನೆ? ವಿಲಕ್ಷಣ ಕ್ರೀಡೆ, ವಿಶಿಷ್ಟ ಕ್ರೀಡೆ. ಅಂಥ ಪರಮಾತ್ಮನಿಗೆ ಯಾವ ಕಾಲಕ್ಕೂ ಕೂಡ ಅವರಿಗಾಗಲಿ ಲಕ್ಷ್ಮೀಪತಿಗಾಗಲಿ ಲಕ್ಷ್ಮಿಗಾಗಲಿ ಯಾವ ದೋಷವನ್ನು ಕೂಡ ಹೇಳ್ಬಾರ್ದು. ಅಜ್ಞಾನ ಮೇನ್ ಹೇಳ್ತಾರಲ್ಲ, ಅದಕ್ಕೆ ಅಜ್ಞಾನನೇ ಖಂಡನೆ ಮಾಡ್ತಾರೆ. ಎಲ್ಲದಕ್ಕೂ ಮೂಲ ಯಾವುದು? ತಪ್ಪು ಮಾಡೋದಕ್ಕೆ ಅಜ್ಞಾನ ಮೂಲ. ಗೊತ್ತಾಗಲಿಲ್ಲ ಹೇಳ್ತಾರೆ, ಗೊತ್ತಾಗಲಿಲ್ಲ ಒಪ್ಕೊಂಡ್ಬಿಡ್ತಾರೆ. ಆ ಮಾತಿನಲ್ಲಿ ಅಜ್ಞಾನ. ಅದೇ ಇಲ್ಲ ಅಂದಮೇಲೆ ಏನಾಯ್ತು? ಇಲ್ಲಿಗೀಗ ಉಳಿದೆಲ್ಲ ಹೊರಟು ಹುಟ್ಟ. ಅದೇ ಅದಕ್ಕಿದ್ರೆ ಈ ರೀತಿ ಅಲ್ಲಿ ಖಂಡನೆ ಮಾಡಿದಾಗಾಯ್ತು. ಈ ಮಧ್ಯೆ ಅಜ್ಞಾನ ಬರುತ್ತೆ ಅದಕ್ಕೂ ಉತ್ತರ ಆಯ್ತು. ಇದಕ್ಕೂ ಉತ್ತರ ಆಯಿತು, ಅದಕ್ಕೂ ಉತ್ತರ ಆಯಿತು. ಪುನರ್ ಸ್ವರ ನರಾದಿವದೇವ ತಸ್ಮಾತ್ ದೇವ್ಯಾ ಸಮೀಪಮಥ ರಾವಣ ಆಸಸಾದ ಸಾದೃಶ್ಯತಾ ಮಗಮದಪಿ ಅವಿಷಹ್ಯ ಶಕ್ತಿ ಸೃಷ್ಟ್ವಾ ಆತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸವರ್ಚಿತ ಪದ ಯವಸತ್ ಶಿವಾಭ್ಯಾಂ. ವಿಷ್ಣು ಪುರಾಣದಲ್ಲಿರೋ ಮಾತನ್ನು ಹೇಳ್ತಾರೆ ಆಚಾರ್ಯರು. ಬೇರೆ ಕಡೆ ಕೋಟ್ ಮಾಡ್ತಾರೆ, ಇಲ್ಲೇ ಕೋಟ್ ಮಾಡಿದೆ. ದೇವತ್ವೇ ದೇವದೇಹೇಯಂ ಮನುಷ್ಯತ್ವೇ ಚ ಮಾನುಷಿ ವಿಷ್ಣೋರ್ದೇಹಾನುರೂಪಾಂ ವೈ ಕರೋತ್ತೇಷ ಆತ್ಮನಸ್ತನುಂ ಯಾಮ್ಯಾಂ ಪರೇಶ ಅಂತ ಬಂತಲ್ಲ, ಅದಕ್ಕೆ ದೇವತ್ವೇ ದೇವದೇಹೇಯಂ. ದೇವತೆಗಳ ದೇವರೂಪದಲ್ಲಿದ್ದಾಗ ದೇವತೆಗಳ ದೇಹವನ್ನು ತೋರಿಸ್ತಾರೆ. ಮನುಷ್ಯತ್ವೇ ಚ ಮಾನುಷಿ, ಮನುಷ್ಯ ರೂಪ ಬಂದಾಗ ಮನುಷ್ಯರಂತೆ ಬಿಹೇವ್ ಮಾಡ್ತಾರೆ. ವಿಷ್ಣೋ ದೇಹಾನುರೂಪ ವೈ ಯಾಮ್ಯಾಂ ಪರೇಶ ಎಂಬುದಕ್ಕೆ ಆಚಾರ್ಯರ ಕೊಟ್ಟ ವಿಷ್ಣು ಪುರಾಣದ ವಾಕ್ಯ ಇದು. ಬೇರೆ ಕಡೆಗೆ ವಿಷ್ಣೋರ್ ದೇಹಾನುರೂಪಾಂ ವೈ ಕರೋತ್ತೇಷ ಆತ್ಮರಸ್ತನು. ಪರಮಾತ್ಮ ದೇಹ ಅಂದ್ರೇನು? ಯಾವ ಅವತಾರ ಸ್ವೀಕಾರ ಮಾಡಿರ್ತಾರೋ ಅವತಾರಕ್ಕೆ ತಕ್ಕಂತೆ ಇವರು ಏನು ಮಾಡ್ತಾರೆ? ಇವರು ಅದೇ ರೀತಿ ನಡ್ಕೋತಾರೆ. ಆದ್ದರಿಂದ ಅವರಿಬ್ಬರಲ್ಲೂ ನಿತ್ಯ ಏಕ ಮನಸ್ಸು. ಹನುಮನ ಮತ ಹರಿಯ ಮತ ಹೇಳಿದ ಮೇಲೆ ಲಕ್ಷ್ಮಿ ಮತ ಹೇಗಿರಬೇಕು? ಎಷ್ಟಿದ್ದಾರೆ ಮೇಲೆ ಅವರು. ಆದ್ದರಿಂದ ಇದೇ ಇವರು ಜೀವೋತ್ತಮರು, ಅವರು ಸರ್ವತ್ರ ವ್ಯಾಪ್ತರು. ಅಂದಮೇಲೆ ಅವ್ರ ಗುಣ ಹೇಳಬೇಕಾದ ಕಾರಣ ಇಲ್ಲ. ಲಕ್ಷ್ಮಿ ಬಗ್ಗೆ ಕೇಳಿದ ಲಕ್ಷ್ಮಿ ಬಗ್ಗೆನೇ ಗೌರವ ಹೋಗೋದು, ರಾಮನ ಬಗ್ಗೆ ಗೌರವ ಹೋಗೋದು. ಎಂಥ ಸೀತೆ ಸಾಮಾನ್ಯ ಹೆಂಗಸರಂತೆ ಚಿನ್ನದ ಜಿಂಕೆ ಅಂತ ಆಸೆ ಪಟ್ಟುಬಿಟ್ಲು. ಇತ್ತು ಸಾಮಾನ್ಯ ಗಂಡಸ ಹೆಂಡತಿ ಮಾಡ್ಕೊಂಡು ಹೊರಟೇ ಬಿಟ್ಟ. ಇಬ್ಬರಿಗೂ ದೋಷ, ಇಬ್ಬರಿಗೂ ಆಗಲಿ, ಇಬ್ಬರಿಗೂ ಇಲ್ಲ. ಅದ್ರ ಮತ್ತೆ ಹೇಳಬೇಕೀಗ. ರಾಮಾಯಣದ ತುಂಬ ಕನ್ಫ್ಯೂಸ್ ಮಾಡೋ ಜಾಗ ಇದು. ಹಾಂ ಹಾಂ ಹೌದು 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 ಹಾಂ ಹಾಂ. ಯಾರು? ಹೌದು 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 ಹಾಂ ಹೌದು 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 ಹೌದು. ಯಾಕೆ ಉಪಯೋಗಿಸ್ಬೇಕಾಗಿತ್ತು? ಎರಡೀಗ ಲಕ್ಷ್ಮಣನ ಪರೀಕ್ಷೆ ಆಯ್ತು ಇದರಿಂದ. ಅಲ್ಲಿ ಹೇಳಿದ್ನಲ್ಲ, ಲಕ್ಷ್ಮಣನ ಪರೀಕ್ಷೆ. ಏನು ಪರೀಕ್ಷೆ? ಭಕ್ತಿ ಇದ್ರೆ ಏನು ಮಾಡಬೇಕಾಗ? ಆಚಾರ್ಯ ಹೇಳ್ತಾರೆ, ಬ್ರಾಹ್ಮಣರಿದ್ದಾರೆ ಅಂತ ತಿಳ್ಕೊಂಬೋಣ. ಭಾಳ ಅಪೂರ್ವ ಭಾಗವತದ ವಾಕ್ಯ ಬರ್ತಾರೆ. ಅವ್ರು ಆ್ಯಕ್ಚುಲಿ ಒಳ್ಳೆಯವರು ಅದೆಲ್ಲ ಬೇರೆ ಮಾತೀಗ. ಒಬ್ಬ ಬ್ರಾಹ್ಮಣ ಇದ್ದಾನೆ, ನಮ್ಮ ಬಾಯಿ ಬಂದ ಬೈತಾನೆ. ಆತಕ್ಕೆ ಭಾರಿ ಕಾಲಿ ಒಂದು ಏನಾರು ಮಾಡ್ತಾರೆ. ನೀವು ತಿರಿ ಏನೋ ಮಾಡ್ಲಿಕ್ಕೆ ಹೋಗಬೇಡಿ, ಆಚಾರ್ಯ ಹೇಳಿದೆ ಏನೋ ಮಾಡ್ಲಿಕ್ಕೆ ಹೋಗಬೇಡಿ. ಯಾತಕ್ಕೆ? ವಿಶೇಷವಾದ ಸನ್ನಿಧಾನ ಪರಮಾತ್ಮ ಇಟ್ಟಿದ್ದಾನೆ. ಜಡ್ಜ್ ಇದ್ದ ಜಡ್ಜ್ ಏನೇ ಮಾಡಿದ್ರು ಕೆಟ್ಟವ್ರು ಏನೇ ಇರ್ಬೋದು, ಆ ಸ್ಥಾನದಲ್ಲಿ ಎಲ್ಲಿ ಕೂತಾನೆ ಆತೀಗ? ಅದು ಡಿಸ್ಮಿಸ್ ಇದಾಗ ಟ್ರಾನ್ಸ್ಫರ್ ಆಗೋರು ಸೈನ್ ಹಾಕಿದ್ದು ಬೆಲೆ ಇದೆ, ಗೊತ್ತಾಯ್ತಾ? ಯಾವ ತಂಟೆಗೆ ಹೋಗಬಾರ್ದು ನೀವು, ತಿಳಿತಾ? ಬ್ರಾಹ್ಮಣರ ದೇವರ ಸನ್ನಿಧಾನ ಅಂತ ಹೇಳ್ತೇವಲ್ಲ, ಆ ಪೋಸ್ಟೇ ಅಂತದ್ದು. ಅದು ಮಾಡಾಗಿಲ್ಲ. ಅಂದವೇ ಎಲ್ಲಿ ಬ್ರಾಹ್ಮಣ ನಿಜವಾಗಲೂ ಕೂಡ ತಪ್ಪು ಮಾಡಿದ್ರು ಏನು ಮಾಡಿಕೊಡೋದು ನೀವು? ಈ ಲಕ್ಷ್ಮೀದೇವಿ ಅಂಥವ್ರು ಹೇಳಿದಾಗ ಏನೋ ಕಾರಣ ಏನು ತಿಳ್ಕೊಬೇಕಾಗ, ಅರ್ಥ ಮಾಡೋಕೆ ಏನೋ ಕಾರಣ ಇದೆ ತಿಳ್ಕೊಬೇಕಾಗಿತ್ತು. ಅದೇನು ಏನು ಮಾಡ್ಕೊಬಿಟ್ಟ ಲಕ್ಷ್ಮಣ? ನಾನು ಬೈದ್ರು ಅಂತ ತಿಳ್ಕೊಬಿಟ್ಟ. ಬೇಸ್ಟ್ ಹೊಡಿತಾರೆ ಹುಡುಗನ. ಹುಡುಗ ಏನು ತಿಳ್ಕೊಬೋದಿಲ್ಲ, ಒಂದು ಕೈ ನೋಡ್ತೀನಿ ಆಮೇಲೆ ಅಂತ ಹೇಳ್ತಾನ? ಹೇಳಬಾರ್ದು. ಯಾತಕ್ಕೆ? ನನ್ನ ತಪ್ಪಿದೆ ಹೊಡೆದಿದ್ದಾರೆ, ತಿಳ್ಕೊಳ್ಳೋಕೆ ಹೇಳಿದ್ದಾರೆ. ಈ ಹುಡುಗ ಅದು ಆ್ಯಕ್ಚುಲಿ ಶಾಸ್ತ್ರಗೀತೆ ಓದಿಲ್ಲ. ಬೇಸ್ಟ್ ಹೊಡೆದಿದ್ದು ಸಾಮಾನ್ಯವಾಗಿ ರಿವೆಂಜ್ ಇಟ್ಕೊಳ್ಳೋದು ಸಾಧ್ಯ ಇಲ್ಲ. ಮನೆಯಲ್ಲಿ ತಂದೆ ತಾಯಿ ಹೊಡೆದಾಗಲೂ ಕೂಡ ಏನಾಗೋದಿಲ್ಲ, ಸುಮ್ಮನೆ ಹೊಡಿತಾರೆ, ರಿವೆಂಜ್ ಬರುತ್ತೆ. ತಪ್ಪಿಲ್ಲ ಹೊಡಿತಾರೆ. ಅವಾಗ ಏನು ಮಾಡ್ತಾರೆ? ಬುದ್ಧಿ ಇಲ್ಲ, ಪ್ರೊಟೆಸ್ಟ್ ಮಾಡ್ತಾರೆ. ಆದರೆ ತಪ್ಪಿದ್ದಾಗ ಹೊಡೆದ್ರೆ ಏನೂ ಅಂಬೋದಿಲ್ಲ. ಅವ್ರು ತಾವೇ ಹೇಳ್ತಾರೆ, ಇಲ್ಲ ಆಯ್ತು ಹತ್ತು ಬಿಡ್ತಾರೆ ಹೊರತು ಆಸಕ್ತಿಯಿಂದ ಏನೋ ಮಾಡೋದಿಲ್ಲ. ಲಕ್ಷ್ಮಣ ಎಂಥವ್ರು ಶೇಷದೇವರು. ಅಂಥ ವ್ಯಕ್ತಿ ಏನು ಮಾಡಬೇಕಾಗಿತ್ತಾಗ? ಇಷ್ಟೆಲ್ಲ ಇದ್ದವ್ರು ಏನೋ ಮಾಡ್ತಾರೆ, ಏನೋ ಇದೆ, ಹೋಗೋರು ಹೋಗಿಬಿಡ್ಬೇಕಷ್ಟೇ. ಮತ್ತೆ ಕೇಳಿದ್ರೆ ಮತ್ತೆ ಸುಮ್ಮನೆ ಹೋಗಿಬಿಡ್ತಾರೆ. ಯಾತಕ್ಕೆ ಹೋಗ್ಬೇಕು ಅಂತ ಯಾರು ಕೇಳೋದಿಲ್ಲ. ಯಾರೋ ಬಂದೇರು ಹೋಗೋದ್ರೆ ಹೋಗಿಬಿಡ್ತಾರೆ ಅಷ್ಟೇ. ನಾ ಇರ್ತೀನಿ ಅಂತ ಹೇಳೋದಿಲ್ಲ, ಯಾಕೆ ಅಂತ ಕೇಳೋದಿಲ್ಲ. ಹೀಗಂದ್ರೆ ಸಾಕು ಹೊರಟುಬಿಡ್ತಾರೆ. ಲಕ್ಷ್ಮಣ ಮಾಡಲಿಲ್ಲ, ತಪ್ಪಿರೋದು ಸೀತಾದೇವಿ ಯಾಕಂದ್ರಲ್ಲ. ಅಷ್ಟೇಳಿ ಲಕ್ಷ್ಮಣ ಯಾಕೆ ಹೋಗಲಿಲ್ಲ? ಹಾಗಿದ್ರೆ ಮೊದಲೇ ಹೋಗಿದ್ರೆ ಬೈಸ್ಕೊಳ್ಳೋ ಪುಸ್ತಕ ಬರ್ತಿದ್ದಿಲ್ಲ.
ಎತ್ತಾರೆ ಲೇಟ್ ಆಯಿತು. ಅದಕ್ಕೆ ಅಲ್ಲಿ ನಿಜವಾಗ್ಲೂ ಅದು ತಪ್ಪಿದ್ದಿದ್ದು ಎಲ್ಲಿ ಅಂತ ಕೇಳಿದರೆ ಇವ್ರ ಬಗ್ಗೆ ಶಂಕ ಮಾಡ್ದ ಅವನು. ರಾಮನ ಸಾಮರ್ಥ್ಯ ಬಗ್ಗೆ ಶಂಕ ಮಾಡ್ದ, ಸೀತಾದೇವಿ ಸಾಮರ್ಥ್ಯ ಶಂಕ ಮಾಡ್ದ. ತಾನು ಹೋಗ್ಬಿಟ್ರೆ ಭಾರಿ ಡೇಂಜರ್ ಆಗುತ್ತೆ ಇಲ್ಲಿ. ಅದೇನರ್ಥ ಈಗ ನಾನು ಕಾಪಾಡ್ತೇನೆ ಅಂತ. ಇವತ್ತು ಶಾಸ್ತ್ರ ನಾವು ಉಳಿಸ್ತೇವೆ ಅಂತ ಇವತ್ತು ಶಾಸ್ತ್ರ ನಮ್ಮಿಂದೇ ಉಳಿದಿದ್ದು ತಿಳ್ಕೊಂಡ್ರೆ ಎಷ್ಟು ತಪ್ಪು ಅಷ್ಟೇ ತಪ್ಪು. ಶಾಸ್ತ್ರದಿಂದ ನಾವು ಉಳಿದಿದ್ದೇವೆ, ಏನಾಗಿಲ್ಲ, ನಮ್ಮಿಂದ ಶಾಸ್ತ್ರ ಉಳಿದಿಲ್ಲ. ಯಾತಕ್ಕೆ? ತಾನೇ ಅದು ಲಕ್ಷ್ಮೀ ಸ್ವರೂಪ, ಲಕ್ಷ್ಮೀದೇವಿ ಅಭಿಮಾನಿ ದೇವತೆ, ಸರಸ್ವತಿ ಭಾರತೀಯರು ವೇದ ಆಚಾರ್ಯರಿದ್ದಾರೆ. ಆದರೆ ಏನಾರಾದರೆ ನೋಡೋ ದೃಷ್ಟಿಯಿಂದ ಅಷ್ಟೇ ಹೊರತು ಏನಲ್ಲ ಅದು. ನಾವು ಶಾಸ್ತ್ರ ಪ್ರೊಟೆಕ್ಟ್ ಮಾಡೋ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಮಾಡಬೇಕು. ಧರ್ಮೋ ರಕ್ಷತೆ ರಕ್ಷಿತ, ನಮ್ಮ ಪ್ರೊಟೆಕ್ಷನ್ಗೆ. ತವನ್ನು ಮಾತಾಡೋದೆಲ್ಲ ಕೂಡ ದೀಪ ಇಟ್ಕೊಂಡು ಹೋಗ್ತಾರೆ. ಯಾತಕ್ಕೆ? ಇನ್ನೊಬ್ರಿಗಾರು ಗೊತ್ತಾಗಿಲ್ಲ. ಕೊನೆ ಪಕ್ಷ ದೀಪಕ್ಕೆ ಪ್ರಯೋಜನ ಇಲ್ಲ, ತನಗೂ ಪ್ರಯೋಜನ ಇಲ್ಲ. ಅದು ಉಳಿದವ್ರಿಗೆ ಏನಾಗುತ್ತೆ ಅದರಿಂದ? ನಾನು ಕಂಡ್ರೆ ನನ್ನ ಏನು ಮಾಡಬಾರ್ದು, ಅದು ಅವ್ರಿಗೂ ದಾರಿ ನಮಗೆ ದಾರಿ ಇರಲಿ ಅಂತ. ಇವತ್ತು ನಿಜವಾದ ಅರ್ಥದಲ್ಲಿ ಲಕ್ಷ್ಮೀ ದೇವಿಗೆ ಯಾವ ದೋಷವೂ ಇಲ್ಲ, ನಾರಾಯಣನಿಗೂ ಇಲ್ಲ. ಇದು ತಪ್ಪೇ ಅಂತ ನಾನು ಕಾಪಾಡ್ತೇನೆ, ಎಂಥ ಭ್ರಮೆ ಅಲ್ವಾ ಇದು? ನಾನು ಹೋಗಿಬಿಟ್ಟು ಭಾರಿ ಡೇಂಜರ್ ಇದೆ ನನಗೆ, ಅದು ಹಾಗಿದ್ರೆ ದಿನ ಯಾವಾಗ ಕಾಪಾಡ್ತೀಯಾ? ಇಲ್ಲೇ ಇಲ್ಲ. ಅಲ್ಲಿ ತಪ್ಪಾಯ್ತು. ಅಜ್ಞಾನ, ಇದು ಅಸಾಮರ್ಥ್ಯ. ಎಷ್ಟು ಚಿಂತನೆ ಮಾಡಿದ, ಮತ್ತು ತನ್ನಲ್ಲೇ ತೀರ್ಮಾನ ಮಾಡ್ಕೊಂಡ, ತನ್ನಲ್ಲಿ ತೀರ್ಮಾನ ಮಾಡ್ಕೊಂಡು ಏನಂತ, ನನ್ನಲ್ಲಿ ಕಾಪಾಡೋ ಶಕ್ತಿ ಇದೆ. ತಪ್ಪಾಗಲಿಲ್ಲ ಇದು? ಇವೆಲ್ಲ ತಪ್ಪುಗಳ ಸೀರೀಸ್ ಇದು. ಆದ್ದರಿಂದ ಅಷ್ಟು ಬೈದಿದ್ರೆ ಏನಾಯ್ತಾಗ ಸರಿ ಹೋಯ್ತಾಗ. ಅದರಿಂದ ಲಕ್ಷ್ಮಣರ ಬಗ್ಗೆ ಯಾವ ಮಾತು ಹೇಳ್ಬೇಕು, ನಿನಗೆ ಬೇರೆ ಉದ್ದೇಶನೇ ಇದೆ ಅಂತ ಹೇಳಿದರೆ ಅದರ ಅರ್ಥ ಆಗಬೇಕು. ಆಗಲೂ ಏನಾಗಲಿಲ್ಲ ಆತನಿಗೆ, ಮನಸ್ಸಿಗೆ ತಪ್ಪು ತಿಳ್ಕೊಂಡ್ಬಿಟ್ಟು ಹೊರಟ್ಬಿಟ್ಟ ಹೊರತು ಬೇರೆ ದಾರಿ ಇಲ್ಲ. ಹಾಗಾಗಿ ತಪ್ಪದು. ಯಾರಿಗೆ? ಅಲ್ಲಿ ಎಷ್ಟು ದಿವಸ ನೋಡಿದ್ರು, ಇವತ್ತು ನೋಡ್ತಾ ಇದ್ದಾನೆ ಅವ್ರನ್ನ. ಮೂರು ರೂಪದಿಂದ ಸಾಕ್ಷಾತ್ ತಾನು ದೇವತೆ ಸಂಕರ್ಷಣ ಇಲ್ಲಿ ಹುಟ್ಟು ಬಂದಿದ್ದ, ಇಷ್ಟು ನೋಡಿದ್ದಾನೆ. ಅದೆಲ್ಲ ಗೊತ್ತಿದ್ದ ಮೇಲೆ ಈ ಶಂಕ ಮಾಡಿದರೆ ಈಗ ತಪ್ಪದು. ಅದಕ್ಕೆಲ್ಲ ಏನಂತಾರೆ, ಅದು ದೋಷ. ಇದು ಕಂಪೇರ್ ಮಾಡಬೇಕೀಗ. ಏನು ಹನುಮಂತಿ ರೀತಿ ಎಂದೂ ಮಾಡಲಿಲ್ಲ ಅಂತ, ಎಂದೆಂದೂ ಕೆಲಸ ಮಾಡಲಿಲ್ಲ ಅಂದಮೇಲೆ ಏನಾಯ್ತು, ಈಗ ಯಾವಾಗಲೂ ಜ್ಞಾನ ಇದೆ ಅವ್ರ ಬಗ್ಗೆ, ತಿರೋಧಾನ ಇಲ್ಲ. ಈಗ ಅರ್ಜುನನಿಗೂ ಏನಾಗ್ತಿತ್ತು ಒಮ್ಮೊಮ್ಮೆ, ನಾನು ಕೃಷ್ಣ ಇದ್ದಾಗ ತಿಳ್ಕೊಬಿಟ್ಟು, ನಾನು ಕೃಷ್ಣ ಇದ್ದಾಗ ತಿಳ್ಕೊಬಿಟ್ಟು ಅದರ ಕೃಷ್ಣಗಿತ್ತವೇನು ಅಂತೇಳಿ ಕೆಲಸ ಇದ್ದ ಮಾತಾಡ್ತಾನೆ ಅರ್ಜುನ. ಆದರೆ ಎಂದೂ ಕೂಡ ಭೀಮಸೇನ ಬರೋದೇ ಅಲ್ಲಿ ಇದನ್ನು ಎಲ್ಲರಿಗೂ ಗೊತ್ತಾಗಲ್ಲ. ಕೇರ್ಫುಲ್ಲಾಗಿ ನೋಡ್ಬೇಕಾದ್ರೆ ಸುಮ್ಮನೆ ಏನೋ ಸುಮ್ಮನೆ ಮಾತಾಡ್ಬಿಟ್ರಾಗಲ್ಲ. ಪ್ರತಿಯೊಂದು ಅಬ್ಸರ್ವ್ ಮಾಡಿ, ಇಡೀ ರಾಮಾಯಣ ಓದಬೇಕು, ಇಡೀ ಮಹಾಭಾರತ ಓದಬೇಕು. ಅಲ್ಲಿ ಎಲ್ಲರಿಂದ ಮಾತು ಬರುತ್ತಾ ನೋಡಿ, ಬರೋದೇ ಇಲ್ಲ ಭೀಮನ ಬಾಯಿ. ಇವರಿಗೆ ಅದೆಲ್ಲ ಅರ್ಥ ಆಗೋದೇ ಇಲ್ಲ. ಹೀರೋ ಅಂದರೆ ಹೀರೋ, ಅಪರೆಂಟ್ ಬೇರೆ, ರಿಯಲ್ ನಮ್ಮವರೇ ಆಗಿ ಬರೀತಾರೆ. ಉಳಿದವ್ರಿಗೆ ಗತಿ ಏನಾಗಬೇಕೀಗ? ಹಾಂ, ಎಂತ ಹಾಗೆ ಮಾಡಬಾರ್ದು. ಹಾಂ, ಇಲ್ಲ ಅದಿಲ್ಲ, ಇಲ್ಲ ಇದರಲ್ಲಿಲ್ಲ. ತಪ್ಪದು, ಅದು ತಪ್ಪು. ಯಾಕೆಂದರೆ ಅದು ಯಾಕೆ ತಪ್ಪು ಗೊತ್ತಾ? ಆ ಮಾತು ಆಡಬಾರ್ದು ಅಂತ. ಹೆಂಡತಿ ಗಂಡನ ಕೇಳಿದಾಗ ಯಾರು ಜವಾಬ್ದಾರಿ? ಅದು ಕೆಲವು ವಿಷಯಗಳೆಲ್ಲ ಅವರು ಉಳಿದವ್ರು ಎಂಟರ್ ಆಗಾಗಿಲ್ಲ. ಅದಕ್ಕೋಸ್ಕರ ಆಫರ್ ಮಾಡಬಾರ್ದು. ಹಾಂ ಅಲ್ಲಲ್ಲ, ಅದು ಹೇಳಿದ್ರೆ ಅದೇ ತಪ್ಪಾಗಿತ್ತು. ಅವೆಲ್ಲ ಕವಿಗಳು ತಮ್ಮ ಲಿಮಿಟೇಷನ್ ಯೋಚನೆ ಮಾಡ್ತಾರೆ. ತಮ್ಮ ಲಿಮಿಟೇಷನ್ ಯೋಚನೆ ಮಾಡಬಾರ್ದು, ಇರೋದನ್ನು ಹೇಳಬೇಕು. ನಿಮ್ಮ ಕ್ರಿಯೇಟಿವ್ ಪವರ್ ಏನಿದ್ರೆ ಇಲ್ಲಿ ತೋರಿಸ್ಬೇಕು, ಅದು ಹೇಳೋದ್ರಲ್ಲಿ ತೋರಿಸ್ಬೇಕು ಹೊರತು ನೀವು ಅದನ್ನ ಇದು ಮ್ಯಾನಿಪುಲೇಟ್ ಮಾಡಬಾರ್ದು. ಅರ್ಥ ಆಯ್ತಾ? ಚಕ್ರ ಸರಿಯಾಗಿ ಇಟ್ಕೋಬೇಕೆ ಹೊರತು ತಿದ್ದಕ್ಕೆ ಹೋಗಬಾರ್ದು. ಅದನ್ನು ನಿಮ್ಗೆ ಎಷ್ಟು ಕೇರ್ಫುಲ್ ಆಗಿರ್ಬೇಕಂದ್ರೆ ನೀವು ಅದು ಕಳ್ಕೊಬಾರ್ದು ಅಷ್ಟೇ. ಅದು ಮಿಸ್ಯೂಸ್ ಆಗಬಾರ್ದು. ನೀವೇನೋ ಏನು ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀತೀರಿ ಅಂತಂದ್ರೆ ಪಜಿತಾ ಬಿಡುತ್ತೆ. ಅರ್ಥ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರುತ್ತೆ ಕೆಲವು ಸಲ ಚೆಕ್ನಲ್ಲಿ. ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಮಾಡಿದ್ರೆ ಏನಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ಅದು ಅವ್ನು ಹೇಳಿರ್ಬೋದು 1000 ಹೇಳಾಯ್ತು, ಮುಟ್ಟಾಗಿಲ್ಲ, ಆಗಿ ಪೂದಾಯ್ತು ಅಷ್ಟೇ. ಇವತ್ತು ನಮ್ಮ ಜನಗಳು ಅದೇ ತಪ್ಪು ಮಾಡಿದೆ. ಬ್ರಹ್ಮ ಅಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಶ್ಲೋಕ ಇದೆ, ಅದು ಸರಿಯಿಲ್ಲ. ಸಂತು ಜನ್ಮನಿ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಸರಿ ಹೋಗೋದಿಲ್ಲ. ಇವ್ರು ಯಾರು ಕರೆಕ್ಟ್ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ತಪ್ಪಿದೆ ಅಂತ ಇಟ್ಕೊಂಡು ಈಗ ಕರೆಕ್ಟ್ ಮಾಡೋ ಶಕ್ತಿ ಹಕ್ಕು ನಿಮಗಿಲ್ಲ. ಗೊತ್ತಾಯ್ತಾ? ತಪ್ಪಿಲ್ಲ ಈ ಮಧ್ಯೆ ಆಚಾರ್ಯ ಬೇರೆ ಕಡೆ ಅಂತ ಶ್ಲೋಕ ಬರೆದಿದ್ದಾರೆ, ಅವರೇ ಬರೆದಿದ್ದಾರೆ, ಕೋಟ್ ಮಾಡಿದ್ದಾರೆ. ಅದಕ್ಕೆ ಸುಮ್ಮನೆ ನಮ್ಮ ಲಿಮಿಟೆಡ್ ನಾಲೆಡ್ಜಲ್ಲಿ ನೋಡ್ತಾ ಹೋಗ್ಬಿಟ್ರೆ ಎಲ್ಲ ರೀರೈಟ್ ಮಾಡ್ತಾ ಕೊಡ್ಬೇಕಾಗತ್ತೆ ನಾವು. ಕೊನೆಗೆ ಆಗೋದೇನೋ ಇವ್ನು ಹೇಳಿದೆ, ಚೆಕ್ ತೊಗೊಂಡ ನೀಟಾಗಿ ನೋಡ್ದ, ಫಸ್ಟ್ ಕ್ಲಾಸ್ ಮಾಡಿ ತಿದ್ದು ನೀಟ್ ಇಟ್ಟುಬಿಟ್ಟ. ಇವ್ರು ಖುಷಿ, ಇವರಿಗೆ ಏನೋ ಕೊಡ್ತಾ ಇರೋದು, ಬೈದು ಕಳಿಸ್ತಾ ಒಂದು ಪೈಸನೂ ಕೊಡೋದಿಲ್ಲ. ಒಂದು ₹1,00,000 ಚೆಕ್ ಬರೆದಿದ್ರೆ ತಿದ್ದಿದ್ರೆ ಒಂದು ₹10 ಕಟ್ ಮಾಡೋದಿಲ್ಲ. ಅದರಲ್ಲಿ ₹10 ಕೊಡೋದಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಒಂದು ಪೈಸನೂ ಕೊಡೋದಿಲ್ಲ, ಹೋಗುವಂತೆ ಟೋಟಲಿ ಇನ್ವ್ಯಾಲಿಡ್ ಆಗಿ. ಪುರಾಣ ವಾಕ್ಯ ಆಗಲ್ಲ, ತಿದ್ದಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಹಿಂದಿಂದ ಅದು ಸರ್ವ ಎಲ್ಲ ಕಡೆ ತಿದ್ದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅವರವರೇ ತಿದ್ಕೊಂಡ್ಬಿಡ್ತಾರೆ. ಹಾಗಿರ್ಬೇಕು ರಾಯರ ಸ್ತೋತ್ರ ತಿದ್ದೋದು, ಏನು ತಿದ್ದೋದು, ಪ್ರತಿಯೊಂದನ್ನು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ದೊಡ್ಡ ಅಪರಾಧ ಅದು. ಗೊತ್ತಾಯ್ತು ಅವನು ಚೆಕ್ ಆ ರೀತಿ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅವ್ರಿಗೆ ಒಂದು ಯಾವುದೋ ಕಾರಣಕ್ಕೆ ಬರೆದಿರ್ತಾವೆ, ಒಂದು ಉದ್ದೇಶ ಇರುತ್ತೆ ಅವರಲ್ಲಿ. ಅದನ್ನು ಕ್ವಶನ್ ಕೂಡ ಮಾಡಬಾರ್ದು. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಎಷ್ಟೊಂದು ಹಾಳು ಮಾಡ್ಕೊಂಡಿದ್ದಾರೆ. ಆ ಥರ ತಿದ್ದಕ್ಕೆ ಹೋಗ್ಬಿಟ್ಟು ಹಾಳು ಮಾಡ್ಕೊಂಡು ಅವ್ರು ಕೊಟ್ಟವ್ರು ಎಲ್ಲ ಹೋಗ್ಬಿಟ್ಟಿರ್ತಾರೆ, ಸಿಗೋದಿಲ್ಲ ಮತ್ತೆ.
ಇನ್ನೊಂದು ಚೆಕ್ ಸಿಗೋದಿಲ್ಲ, ಹೋಗೇ ಬಿಡ್ತಾರೆ. ಹಾಗೆ ಎಷ್ಟೋ ಜನಕ್ಕೆ ಅಂತ ಅನಾಥ ಮಾಡ್ಕೊಂಬಿಡ್ತಾರೆ. ಮಾಡ್ಕೋಬಾರ್ದು. ಅದನ್ನು ಹೇಗೆ ನೋಡಬೇಕು, ಪುರಾಣ ಶ್ಲೋಕ ಹಾಗೆ ನೋಡಬೇಕು. ಅಲ್ಲಿ ಬೈ ಚಾನ್ಸ್ ನಿಜವಾದ ತಪ್ಪು ಬರೆದಿರುತ್ತೆ, ಚೆಕ್ ನಿಜವಾದ ತಪ್ಪೇ ಇರುತ್ತೆ, ತಿದ್ದಬಾರ್ದು. ಇಲ್ಲಿ ತಪ್ಪಿರೋದಿಲ್ಲ, ನಮಗೆ ತಪ್ಪು ಅಂತ ಕಾಣಿಸುತ್ತೆ ಅಷ್ಟೇ. ಪುರಾಣದ ವಾಕ್ಯಗಳಲ್ಲಿ ನಮ್ಮ ನಾಲೆಡ್ಜ್ಗೆ ಏನು ಅನಿಸುತ್ತದೋ ತಪ್ಪು ಅನಿಸುತ್ತೆ, ಆ್ಯಕ್ಚುಲಿ ತಪ್ಪಲ್ಲ, ಉದ್ದೇಶ ಇರುತ್ತೆ ಅದರೊಳಗೆ. ಆಚಾರ್ಯ ಉದ್ದಕ್ಕೆ ಆ ರೀತಿ ಬರಿತಾ ಹೋಗ್ತಾರೆ, ಒಂದು ಅಕ್ಷರ ಹೆಚ್ಚು ಕಡಿಮೆ ಮಾಡ್ತಾರೆ. ಅದಕ್ಕೆ ವಾದ್ರಾಶ್ರಮ ಬರೀತಾರೆ, ಹೆಚ್ಚು ಕಡಿಮೆ ಮಾಡೋಕ್ಕೊಂದು ಕಾರಣ ಇದೆ. ಅವ್ರಿಗೆ ಯಾರು ಅಂತ ಗೊತ್ತಾಗಬೇಕಲ್ಲ ಫಸ್ಟು. ಹೇಳ್ತಾರೆ ದೊಡ್ಡ ದೊಡ್ಡವ್ರು ಇವತ್ತು ಇಂಗ್ಲೀಷ್ ಬದಲಾದಲ್ಲೂ ಅಷ್ಟೇ, ಡಬಲ್ ಸೂಪರೇಟಿವ್ ಉಪಯೋಗಿಸ್ಬಾರ್ದು, ಮೋಸ್ಟ್ ಅನ್ಕೈಂಡೆಸ್ಟ್ ಅಂತ ಉಪಯೋಗಿಸ್ಬಾರ್ದು. ಅದು ಯಾಕೆ ಅದು ತಪ್ಪು ಅಂತ ಕರೆಯೋದಿಲ್ಲ, ಅದಕ್ಕೆ ಅಂದರೆ ಅದು ಸ್ಟ್ರೆಸ್ ಮಾಡೋ ಒಂದು ಕಾನ್ಸೆಪ್ಟ್ ಇದೆ ಆಗ್ತಲ್ಲ ಟೈಮ್ನಲ್ಲಿ, ತುಂಬ ಅನ್ಕೈಂಡ್ ಅಂತ ಹೇಳಬೇಕಾಗಿದೆ ಹೇಳ್ತಾರೆ. ಬಟ್ ನಾವು ಆ ರೀತಿ ಮಾಡಬಾರ್ದು, ಅರ್ಥ ಆಯ್ತಾ? ಅಲ್ಲಿದ್ದನ್ನು ತಿದ್ದಬಾರ್ದು, ನಾವು ಆ ತಪ್ಪನ್ನು ಮಾಡಬಾರ್ದು. ಅದಕ್ಕೇನಂತ ಆರ್ಷ ಪ್ರಯೋಗ ಅಂತ, ದೊಡ್ಡವರು ಮಾಡಿದ ಪ್ರಯೋಗಕ್ಕೆ ಏನಂತಾರೆ, ಋಷಿಗಳಾದ್ದರಿಂದ ಏನೋ ಉದ್ದೇಶ ಅವರಲ್ಲಿರುತ್ತೆ, ನಾವು ಅದನ್ನ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು, ತಿಳಿತಾ? ಅದನ್ನು ಈ ರೀತಿ ಮಾಡಿ ಅಭ್ಯಾಸ ಮಾಡಿ ಕೊನೆಗೆ ಯಾರ ಮೇಲೆ ಜೈತಿರ್ತಿ ಎಲ್ಲರೂ ಬೈಲಿಕ್ಷನ್ ಮಾಡಿಬಿಡೋದು ನಡಿ ಅಂತೇಳಿ. ನಿಮಗೆ ಅರ್ಥ ಆಗಿಲ್ಲ, ಹಾಳಾಗೋಗ್ರಿ. ಯಾಕೆ ಅವ್ರನ್ನ ಯಾಕೆ ಬೈಬೇಕು ನೀವೀಗ? ನಿಮಗೆ ಯಾರೋ ಬೇಡಪ್ಪ ಬಿಟ್ಬಿಡಿ, ಯಾಕೆ ಬೇಡ ನಿಮಗೆ ಉಳಿದವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು, ಅವ್ರಿಗೆ ಬೇಡ ನೀವು ಕೇಳಿಸ್ಬಾರ್ದಲ್ಲ. ನಿಮ್ಗೆ ಇಷ್ಟ ಇಲ್ಲ ಹೋದಲ್ಲ ಬಿಟ್ಬಿಡಿ ಅಷ್ಟೇ. ಯಾರೋ ಕಾಸೆಯಲ್ಲೂ ಹಾಕ್ತಾರಪ್ಪ, ತಿನ್ನಕ್ಕೆ ಬರೋದಿಲ್ಲ ಅವನಿಗೆ, ಬೇಡ ಯಾರಿಗೂ ಹಾಕ್ಬೇಡಿ ಅಂತ ಹೇಳಿ ಶುರು ಮಾಡಿ. ಇವನಿಗೆ ತೀರಾಗ್ಬೋದು, ಇವರಿಟ್ಟು ಶುಗರು ರುಚಿ ಇಲ್ಲ ಬಂಡಿಲ್ಲ, ಇವನು ಬೇಡ ಅಂತಾನೆ. ನನ್ನನ್ನು ಫಾಲೋ ಮಾಡಿ ಎಲ್ಲರೂ ಶಿಷ್ಯರೆಲ್ಲ ಹೀಗೆ ನನ್ನ ಮಾತು ಕೇಳ್ಬೇಕಾದ್ರೆ ಹುಚ್ಚದನಾಗ ತನಗೆ ಲೇಖ ಆಗದೆ ಇದ್ದರೆ ಯಾರಿಗೂ ಎಲ್ಲರಿಗೆಲ್ಲ ಲೇಖ ಆಗಬೇಕಾಗಿಲ್ಲ, ಗೊತ್ತಾಯ್ತಾ? ಆದರೆ ಅದು ಬೈಯೋದು ಹಕ್ಕಿಲ್ಲ. ಇನ್ನೊಂದು ಬೈಯೋದಾಗಲಿ ಬಯಸೋದಾಗಲಿ ಮಾಡಿಬಿಟ್ಟು ಭಾರಿ ಸರಿ ಮಾಡಿದ್ದೇನೆ ಹಕ್ಕು ಇಲ್ಲವೇ ಇಲ್ಲ. ನೀವು ಹೊಗಳೋದಕ್ಕೆ ಹಕ್ಕಿದೆ ಯಾರಿಗಾದರೂ, ಬೈಯೋದು ಹಕ್ಕಿಲ್ಲ, ಗೊತ್ತಾಯ್ತಾ? ಬೈಬೇಕಾದ್ರೆ ಏನು ಮಾಡ್ಬೇಕು, ಯಾವಾಗಲೂ ಸರಿಯಾದ ಕಾರಣ ಕೊಡಬೇಕು. ಬರೀ ಕಾರಣ ಅಲ್ಲ, ಸರಿಯಾದ ಕಾರಣ ಕೊಡಬೇಕು. ಹೊಗಳಕ್ಕೆ ಏನು ಒಳ್ಳೆ ದೇವರಿದ್ದರೆ ಬೇಡ ಸಾಕು, ದೇವ್ರ ಹೊಗಳೇ ತಿಳ್ಕೊಂಡ್ಬಿಟ್ರೆ ಆಯ್ತು ಕೊನೆಗೆ. ಏನು ಹಾಂ ಹಾಂ ಇನ್ನೊಮ್ಮೆ ಹೇಳಿ, ಗೊತ್ತಾಗಲಿಲ್ಲ. ಏನು ಹಾಂ ಹೌದು ಹೌದು. ಇವ್ರದ್ದೇನು ಗೊತ್ತಾ, ಈಗ ಇವರಿದ್ದಾರೆ ಪಾತ್ರಗಳು ಮಾತು ಹಂಚಿಬಿಟ್ಟಿದ್ದಾರೆ, ಡೈರೆಕ್ಟ್ರು ಕೊಟ್ಟಿದ್ದಾರೆ, ಮಾತಾಡ್ತಾರೆ ಅಲ್ಲ, ಹೇಳ್ತಾ ಮಾತಾಡ್ತಾರೆ. ಇದು ಯಾವಾಗ ಸರಿ ಇದು ಲಕ್ಷ್ಮಣ ಗೊತ್ತಿದ್ದಿದ್ರೆ, ಲಕ್ಷ್ಮಣಿಗೆ ಗೊತ್ತಿಲ್ಲ ಅದು. ನಾನು ಆ್ಯಕ್ಟರ್ ಅಂತ ಗೊತ್ತಿದ್ದಾಗ ಏನಾಗುತ್ತೆ, ಆ ಪ್ರಶ್ನೆ ಬರೋದಿಲ್ಲ. ಲಕ್ಷ್ಮಣಿಗೆ ಏನು ಗೊತ್ತಿಲ್ಲ, ಈಗ ಅದು ಹೋಯ್ತು, ಈಗ ಅದು ತಪ್ಪರುತ್ತೆ. ಅರ್ಥ ಆಯ್ತಾ? ಈಗ ಆ್ಯಕ್ಟರ್ ಆಗೋದು ನಿಜವಾದ ಅರ್ಥದಲ್ಲಿ ತಾನು ಇನ್ವಾಲ್ವ್ಮೆಂಟ್ ಎಷ್ಟಿರ್ಬೇಕಂತ ಕೇಳಿದರೆ ಪಾತ್ರ ಇನ್ವಾಲ್ವ್ಮೆಂಟ್ ಇರ್ತದೆ ಗೊತ್ತಿದ್ದವನಿಗೆ. ನಿಜವಾಗ್ಲೂ ಇದು ಮಾಡ್ಕೊಂಡ್ಬಿಟ್ರೆ ಆಗ ತಪ್ಪಾಗತ್ತೆ. ಕೆಲಸಕ್ಕೆ ಏನು ಮಾಡ್ತಾರೆ ಗೊತ್ತಾ, ಕೆಲವು ಸೀನ್ ನ್ಯಾಚುರಲ್ಲೇ ಬರಲಿ ಅಂತ ಹೇಳಿಬಿಟ್ಟು ನ್ಯಾಚುರಲ್ಲೇ ಬರಬೇಕು ಹೇಳಿ ಒಂದ್ಸರಿ ಹೊಡೆದು ಬಿಡ್ತಾರೆ. ಹೊಡೆಯೋ ಸೀನ್ ಹೇಳ್ಕೊಟ್ಟಿಲ್ಲ ಅವರಿಗೆ, ಭಾರಿ ಸಿಟ್ಟು ಬರುತ್ತಾಗ. ಅದು ನ್ಯಾಚುರಲ್ಲೇ ಬರುತ್ತೆ. ನೋಡಿ ಹೊಡಿತೀನಿ ಅಳ್ಕೊಂಡು ಅವಾಗ ಆರ್ಟಿಫಿಷಿಯಲ್ ಆಗಿರೋ ಹೆದರ್ತಾರೆ, ಗೊತ್ತಾಯ್ತಾ? ಅದು ಗೊತ್ತಾಯ್ತಿಲ್ಲ, ಅದು ನ್ಯಾಚುರಲ್. ಇದು ಲಕ್ಷ್ಮಣ ವಿಷಯ ಗೊತ್ತಿದ್ದರೆ ಆ್ಯಕ್ಟರ್ ಹೌದು, ಆ್ಯಕ್ಚುಲಿ ತಾನು ಗೊತ್ತಿರ್ತಾರೆ ಆ್ಯಕ್ಷನ್ ಅಂತ ಹೇಳಿಬಿಟ್ಟು ಅವತ್ತು ತಪ್ಪಾಯ್ತು. ಗೊತ್ತಿದ್ರೆ ಏನಾಗೋದಿಲ್ಲ, ಹಾಗಾಗ್ತಿರ್ಲಿಲ್ಲ. ಹೇಳಿ ಹೇಳಿ. ಹ್ಞೂ ಈಗ ಅರ್ಜುನಿಗೆ ಹೇಗಾಯ್ತು ನೋಡಿ, ಯುದ್ಧ ಬಂದಿರೋದೇ ಯುದ್ಧಕ್ಕೆ, ಎಲ್ಲ ನಡೆದೋಗ್ಬಿಟ್ಟಿದೆ, ಪ್ರತಿಯೊಂದಾಗಿದೆ, ಫಿಕ್ಸ್ ಆಗಿಬಿಟ್ಟಿದೆ. ಯುದ್ಧ ಶುರು ಆಗಬೇಕಾಗ ಶುರು ಮಾಡಿದ್ರೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಅಜ್ಞಾನ ಅಂಬೋದು ಮೊದಲೇ ಹೇಳಿದ್ದೆ ನಾನು, ತುಂಬ ದೊಡ್ಡ ಆಕ್ಸಿಡೆಂಟ್ ಮಾಡೋದು ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸು, ಗೊತ್ತಾಯ್ತಾ? ಅವಾರ್ಡ್ ತೊಗೊಂಡಿರ್ತಾರೆ ಎಷ್ಟೋ ಸಲ ಪಾಪ. ತಪ್ಪು ಅಂದರೆ ಅದೇನೆ, ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಅದು ತುಂಬ ಹೊತ್ತದ ಡ್ರೈವರ್ ನಿದ್ದೆ ಮಾಡಬೇಕಾಗಿಲ್ಲ, ಸ್ವಲ್ಪ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ನಲ್ಲಿ ಮೇಜರ್ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಅವ್ರು ಜ್ಞಾನಿಗಳಿಗೆ ಅದಕ್ಕೆ ಹೇಳ್ತಾರೆ, ನಮಗೆಲ್ಲ ಇದು ಅಪ್ಲಿಕಬಲ್ ಅಲ್ಲ ಇವೆಲ್ಲ ಕೂಡ. ದೊಡ್ಡ ತಪ್ಪು ಮಾಡ್ತಾರೆ, ಜೀಳಿಸ್ಕೊಡ್ತಾರೂ ಬರ್ತಾರೆ ಮತ್ತೆ ಅವರಿಗೆ, ಎರಡೂ ಇರುತ್ತೆ ಅವರಿಗೆ. ನಮಗೆ ಅದೆಲ್ಲ ಇರೋದಿಲ್ಲ. ಆದ್ದರಿಂದ ನಾ ದೇವಾನಾಂವ ಮುನಿಯನಾಂವ, ನಮಗೆ ತಪ್ಪು ಸರಿಯಾದ್ರಿಂದ ನಮ್ಮ ಪುಣ್ಯ ಅಷ್ಟೇ ಹೊರ್ತದ್ದು, ಮರ್ತರೆ ಯಾಕೆ ಅಂತ ಕೇಳಬಾರ್ದು. ಸರಿಯಾಗಿದ್ದರೂ ದೇವರ ಅನುಗ್ರಹ ತಿಳ್ಕೊಬೇಕಲ್ಲ. ಅವ್ರಿಗೆ ಹಾಗಲ್ಲ, ಪ್ರಾರಬ್ಧವಶಾತ್ ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ. ಇಡೀ ಇದರಲ್ಲಿ ಮಾಡಿದ ಎಷ್ಟು ಲಕ್ಷ್ಮಣ ಅಂತ ತಪ್ಪನ್ನು ಹಿಂದೊಮ್ಮೆ ಮಾಡ್ತಾನೆ. ಅವ ಭರತ ಬರ್ತಾನಲ್ಲ, ಓ ಭರತ ಹೊಡ್ಲಿಕ್ಕೆ ಬಂದುಬಿಟ್ಟಿದ್ದ ನಮ್ಮನ್ನೆಲ್ಲ ಕೂಡ. ಕೈ ಮಗ ಇವನು ಹೇಳಿ ಕೇಳಿ ಅವ್ಳು ಕಾಡಿ ಓಡಿಸಿದ್ರು. ಇವನೇನು ಮಾಡಿದೆ, ಮತ್ತೆ ಬಂದರೆ ಕಷ್ಟ ಅಂತ ಈಗಲೇ ಮತ್ತೆ ಆರ್ಮಿ ಗಿರ್ಮಿ ಇಲ್ಲಲ್ಲ, ಅಲ್ಲಿಂದ ಕೂಗ್ತಾನೆ ಮೇಲೆ ಹತ್ತಿಬಿಟ್ಟು. ಜೋರು ಶಬ್ದ ಆಗುತ್ತೆ, ಧೂಳು ಬರುತ್ತೆ, ಶಬ್ದ ಆಗುತ್ತೆ, ನೋಡ್ತಾನೆ, ದೊಡ್ಡ ಮರ ಹತ್ತಿ ಅಲ್ಲಿಂದ ಕೂಗಿಡ್ತಾ, ಅಣ್ಣ ಗೊತ್ತಾಗ್ಬಿಡುತ್ತೆ ನನಗೆ ಹೀಗಾಯ್ತು ಅಂತೇಳಿ. ಆಗ ರಾಮದೇವ್ರು ಹೇಳ್ತಾರೆ, ಲಕ್ಷ್ಮಣ ನಿನಗೆ ಗೊತ್ತಿಲ್ಲ, ಭರತ ಹಾಗೆ ಬರ್ತಾ ಇಲ್ಲ. ಲಕ್ಷ್ಮಣ ಅಜ್ಞಾನ, ಲಕ್ಷ್ಮಣ ಭರತ ಹಾಗೆ ಬರ್ತಾ ಇಲ್ಲ, ರಾಜ್ಯ ನೀರಾಡೋ ಅಂತ ಹೇಳೋಕೆ ಬರ್ತಾ ಇದ್ದಾರೆ. ಇವರೆಲ್ಲ ಭರತ ನೋಡಿ ತಪ್ಪು ತಿಳ್ಕೊಂಡು ಅರ್ಥ ಮಾಡ್ಕೊಂಡಿಲ್ಲ. ರಾಮದೇವ್ರು ಕೂತ್ಕೊಂಡೇ ಹೇಳ್ತಾರೆ ಬರ್ತಿಲ್ಲ. ಭರತ ಎಷ್ಟು ಹೊಡೆಯೋನು ಗೊತ್ತಾ, ರಾಮದೇವ್ರು ಹೇಳ್ತಾರೆ, ನನಗೆ ರಾಜ್ಯ ಕೊಡ್ತಾರಲ್ಲ, ಲಕ್ಷ್ಮಣ ಕೊಟ್ಟು ನಿನಗೂ ಕೊಟ್ಬಿಡ್ತಾರೆ, ಗೊತ್ತಾಯ್ತಾ ಆತ?
ಆಗ ಹೌದಾ ಅಂತ ಗೊತ್ತಿರುತ್ತೆ. ಎಲ್ಲ ಆದಮೇಲೆ ಹೇಳ್ತಾನೆ, ಎಲ್ಲ ಮುಗಿದೆಲ್ಲ ಹೋಗ್ತಾನೆ. ಅಣ್ಣ ಇಂಥ ಭರತ ಅಂತ ಕೈ ಮಗನ ಹೇಗೆ ಹುಟ್ಟಿದೆ ಅಂತ ಕೇಳ್ತಾರೆ. ಆ ತಪ್ಪು ತಿಳ್ಕೊಂಡಿದ್ರೆ ಒಪ್ಕೋತಾರೆ, ಸಾಧಿಸೋದಿಲ್ಲ ತಿಳಿತಾ. ಆಮೇಲೆ ರಾಮ ಭಾಳ ಎಮೋಷನ್ ಕೆಲಸ ಭಾರಿ ಎಮೋಷನಲ್ ಆಗ್ತಿರ್ತಾರೆ, ಅವೆಲ್ಲ ಬೇರೆ. ಇಲ್ಲಿ ಈ ಥರ ಆಗ್ತಾರೆ. ಇವೆಲ್ಲ ವಾಯುದೇವರಿಗೆ ಕಂಪೇರ್ ಮಾಡಬೇಕು, ದೇವರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ದೇವರು ವಾಯುದೇವರಿಗೆ ಕಂಪೇರ್ ಮಾಡಿದರೆ ಜೀವೋತ್ತಮರು ಯಾತಕ್ಕೆ ಅಂತ ಗೊತ್ತಾಗ್ತದೆ. ಮುಂದೆ ಹನುಮಂತ ಎಲ್ಲೆಲ್ಲ ನೋಡಿ ಈ ರಾಮಾಯಣದಲ್ಲಿ ಈ ಟಿ ವಿಗೆ ನೋಡಬಾರ್ದು. ಹುಚ್ಚಾಬಟ್ಟೆ ಹನುಮಂತ ಕನ್ಫ್ಯೂಸ್ ಮಾಡ್ಕೊತಾನೆ, ಏನೇನೋ ಮಾಡ್ತಾನೆ. ಅದು ನಿಜವಾದ ರಾಮಾಯಣದಲ್ಲಿ ಪುರಾಣಗಳಲ್ಲಿ ಎಂದು ಹನುಮಂತನ ಬಗ್ಗೆ ಬಂದೆ. ಪುಣ್ಯಕ್ಕೆ ಜನಗಳಲ್ಲೂ ಕೂಡ ಏನಿಲ್ಲ, ಹನುಮಂತ ಪುಣ್ಯ ಕೆಟ್ಟ ಪುಸ್ತಕ ಓದೋಕೆ ಬರೋದಿಲ್ಲ. ಇಲ್ಲಿಟ್ರೇಟ್ಸ್ಗೆ ಒಂದು ಅನುಕೂಲ ಇದೆ, ಕೆಟ್ಟ ಪುಸ್ತಕ ಓದೋದಿಲ್ಲ ಅವರು. ಅದರಿಂದ ಏನಾಗೋದಿಲ್ಲ, ತಲೆ ಕೆಡೋ ಚಾನ್ಸೇ ಇಲ್ಲ. ನಾವಲ್ಲೊಂದು ಮಾತು ಹೇಳ್ತಾರೆ, ಶ್ರೀಶೂದ್ರ ಬ್ರಹ್ಮಬಂಧು ನಾಮ್ ತ್ರಯೀನ ಶ್ರುತಿ ಗೋಚರ. ಹೆಂಗೆ ಸರಿ ಅಂಥವ್ರಿಗೆಲ್ಲ ವೇದಾಧಿಕಾರಿ ಇಲ್ಲ ಯಾತಕ್ಕೆ ಕೇಳಿದ್ರು ಅಂದರೆ ಅವ್ರಿಗೆ ಕನ್ಫ್ಯೂಷನ್ ಜಾಸ್ತಿ ಬರೋದಿಲ್ಲ. ಅರ್ಥ ಆಯ್ತು ನಿಮಗೆ? ಅವ್ರು ಆರಾಮಿದ್ದು ಬಿಡ್ತಾರೆ. ಕನ್ಫ್ಯೂಷನ್ ಬರೋದು ಯಾರಿಗೆ? ಇವರಿಗೆ ಕಣ್ಣಲ್ಲಿ ಓಡಾಡ್ತಾರಲ್ಲ ಶುರುವಾಗ್ತಾರೆ, ಅವ್ರ ಮಾತು ಇವ್ರ ಮಾತು ಕೇಳೋದು. ಈಗ ಎಲ್ಲರೂ ಹೋಗ್ತಾರೆ, ಅದ್ರದ್ದು ಗೊತ್ತಾಗೋದಿಲ್ಲ. ಹಿಂದೆ ಅವ್ರಿಗೆಲ್ಲ ಒಂದು ಇದಿತ್ತು, ಆರಾಮ ಒಂದು ಹೀಗೆ ಮಾಡಿ ಆರಾಮಾಗಿದ್ದು ಬಿಡ್ತೀವಿ. ವೇದವ್ಯಾಸರು ಬೇರೀತಾರೆ, ಕಲಿಯುಗದಲ್ಲಿ ಶೂದ್ರರು ಬೇಗ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಶೂದ್ರರು ಬೇಗ ಉದ್ಧಾರ ಆಗ್ತಾರೆ. ಯಾತಕ್ಕೆ? ಈ ಸ್ಕ್ರಿಪ್ಟ್ ಯೋಚನೆ ಇಲ್ಲ, ಒಂದು ನಂಬಿಕೆ ಇದೆ, ಬೋದು ಏನು ಮಾಡಿದ್ರೆ ಬಿಡೋದಿಲ್ಲ, ಅವರು ಅಲ್ಲಾಡೋದಿಲ್ಲ. ಒಳ್ಳೆಯವರಾಗಿರ್ಬೇಕಾದ್ರೆ ಒಳ್ಳೆ ಕೆಟ್ಟ ಶೂದ್ರ ಆಗಬಾರ್ದು. ಒಳ್ಳೆ ಶೂದ್ರ ಆದರೆ ಹೆಂಗಸರು ಅದು ಕನ್ಫ್ಯೂಷನ್ನೇ ಇಲ್ಲ. ಯಾಕೆ ಬೇಕದು? ಅವ್ರಿಗೊಂದು ಗೈಡೆನ್ಸ್ ಇದೆ, ಗಂಟೆ ಹೇಳ್ದಾಗ ಕೇಳಬೇಕು, ತಂದೆ ಕೇಳಬೇಕು, ಮುಗಿದೋಯ್ತು ಅಷ್ಟೇ. ಅದಕ್ಕೆ ಎಲ್ಲರೂ ಒಳ್ಳೆಯವರು ಇರ್ತಿದ್ದ, ಆದ್ದರಿಂದ ಯೋಚನೆ ಇಲ್ಲ. ಈಗ ಹಾಗಿಲ್ಲ ವಾತಾವರಣ. ನಮಗೆ ಕನ್ಫ್ಯೂಷನ್ ಜಾಸ್ತಿ ಆದಾಗ ಏನು ಮಾಡಬೇಕಾಗ? ತಿದ್ದಕ್ಕೋಸ್ಕರ ಮತ್ತೆ ಇನ್ನೊಬ್ರು ಬರಬೇಕಾಗ, ಒಳ್ಳೆ ಸಮರ್ಥರು ಸಿಗಬೇಕು. ಈ ಕನ್ಫ್ಯೂಷನ್ ಹೋಗ್ಲಾಡ್ಸ್ ನಾಳೆ ಅವ್ರಿಗಿರ್ಬೇಕು, ಹೋಗಿಸ್ಬೇಕಾದ್ರೆ ಅವ್ರಿಗೆ ಆ ಸಮಸ್ಯೆನೇ ಬರೋದಿಲ್ಲ. ಹಾಂ, ಒಂದು ಉಪನಿಷತ್ತುಗಳು ನೋಡಿ, ಅಲ್ಲಿ ಆರ್ಗ್ಯುಮೆಂಟ್ಸ್ ಇಲ್ಲ. ಉಪನಿಷತ್ತಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಹಾಗೆ ಯಾತಕ್ಕೆ? ಇವರು ಅದು ಕೇಳೋದಕ್ಕೆ ಹೋಗಿದ್ದಾರೆ, ಅವ್ರು ಹೇಳಿದ್ದೇ ವಾಕ್ಯ ಅರ್ಥ ಆಯ್ತು. ಆರ್ಗ್ಯುಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಎಲೆಕ್ಷನ್ ಬಿಸ್ಕೊಂಡು ಆರ್ಗ್ಯುಮೆಂಟ್ ಮಾಡೋಂಗಿಲ್ಲ ಯಾರು ಕೂಡ. ಈಗ ಬೈಚಾನ್ಸ್ ಏನು ಮೊದಲೆಲ್ಲ ಆಗಿದೆ, ಇನ್ನು ಮುಂದೆ ಹಬ್ಬಗಳು ಎಲ್ಲ ಜನರಲ್ ಹಾಲಿಡೇಸು ಬರೋದಿಲ್ಲ. ಅದು ಫಿಕ್ಸ್ ಮಾಡಿ ಆಗಿದೆ, ಯಾರು ಕ್ವಶನ್ ಮಾಡೋಂಗಿಲ್ಲ, ಅದು ಯಾರೂ ಮಾಡೋಂಗಿಲ್ಲ. ತಪ್ಪಿದ್ರು ಕೂಡ ಅದು ಕಾರಣನೂ ಕೊಡಲ್ಲ. ಅವ್ರು ಯಾತಕ್ಕೆ ಮಾಡ್ತೀವಿ ಅಂಥೇಳಿ ಅನೌನ್ಸ್ ಮಾಡ್ತಾರೆ, ಮುಗಿದೋಯ್ತು ಅಷ್ಟೇ. ಇಲ್ಲಿ ಎಲ್ಲ ನೋಡ್ತೀರಿ, ಮಾನ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ ಹಾಕಿರ್ತಾರೆ. ಯಾರು ಕೆಲ ಕಾರಣ ಬರೀತಾ ಕೊಡೋದಿಲ್ಲ. ಯಾರು ಯಾಕೆ ಆಲ್ರೆಡಿ ಬರೆದಿದ್ದೀರಿ, ಅದು ಮೀನಿಂಗ್ಲೆಸ್, ನಾನು ತೆಗಿತೀನಿ ಅಂದರೆ ನಿನ್ನ ರೈಟ್ ಇಲ್ಲ, ಒಬೇ ಮಾಡೋದಷ್ಟೇ ನಿನ್ನ ಕೆಲಸ ಹೊತ್ತು. ಯಾಕೆ ಅಂತ ಬರೆದಿಲ್ಲ, ಅದು ಬರಿಬೇಕಾಗಿಲ್ಲ. ನಾವು ಇರುತ್ತಾ, ನಾವು ಹೇಳಿದ್ವಿ ಕೇಳಬೇಕಷ್ಟೆ. ಅರ್ಥ? ಬೈಂಡಿಂಗ್ ಅದು, ಇದು ಬೈಂಡಿಂಗ್. ಎಂದು ಕೇಳೋದಕ್ಕೆ ಹೋಗಾಗಿಲ್ಲ. ಲಕ್ಷ್ಮಣ ಹಾಗೆ ಮಾಡಬೇಕಾಗಿತ್ತು. ದೊಡ್ಡವ್ರ ಮಾತನ್ನು ಕೆಲವು ಸರ್ತಿ ಇಷ್ಟ ಇಲ್ಲದವ್ರು ಏನು ಮಾಡಬೇಕಾಗ? ಕೇಳಬೇಕು. ಇಷ್ಟ ಇಲ್ಲದವ್ರು ಕೇಳಬೇಕಾ, ಬೇರೆ ದಾರಿನೇ ಇಲ್ಲ. ಇವತ್ತು ಮಿಲಿಟ್ರಿಯಲ್ಲಿ ಗೊತ್ತಾಗತ್ತೆ, ಮಾರ್ಚ್ ಅಂದ್ರೆ ಹೋಗ್ಲೇಬೇಕು, ಅವ್ನು ಬೇರೆ ದಾರಿ ಇಲ್ಲ. ಅವ್ರು ಹೊಡಿತಾರೆ, ನಾನು ನಿನ್ನ ಹೊಡಿತೀವಿ ಅಂತಾರೆ. ಅಲ್ಲಿ ಅವ್ರು ಹೊಡಿತೀವಿ, ಭಾರಿ ತಿರುಗತೆ ಬಂದಾಗ ಆಗುತ್ತೆ. ಅಲ್ಲಿಗೆ ಹೋದ್ರೆ ನಿಮ್ಮನ್ನು ನಾನೇ ಶೂಟ್ ಮಾಡ್ತೀವಿ ಅಂತಾರಲ್ಲ, ಹಾಗೆ. ಒಬ್ಬೆ ಅಂದರೆ ಒಬ್ಬೆ ಅಷ್ಟೇ, ನಿಲ್ಲೋದ್ರೆ ನಿಲ್ಬೇಕು, ಹೋಗಂದ್ರೆ ಹೋಗ್ಬೇಕು. ಅದಕ್ಕೆ ಮಿಲಿಟ್ರಿ ಆರ್ಡರ್ ಅಂತ ಕರೀತಾರಲ್ಲ ಹಾಗೆ. ಶಾಸ್ತ್ರ ಎಲ್ಲ ಹೇಗದು? ಪ್ರಭು ಸಂಹಿತ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ಮೇಲೆ ಕಷ್ಟನೇ ಮಾಡಬಾರ್ದು, ಸತ್ಯವಾದ ಹೇಳಬೇಕಷ್ಟೇ. ದಸರಾಮ್ ಪಿಬೆ, ದಂಡ ಕುಡಿಬಾರ್ದು ಅಷ್ಟೇ. ರೀಸನ್ ನನಗೆ ಕೊಡೋಕ್ಕೆ ಹೋಗೋದಿಲ್ಲ. ಬೇಡ ಅಂದರೆ ಬೇಡ, ಸರಿ ಅಂತ ನಿಮಗೆ ಅನಿಸಿರ್ಬೋದು, ಯಾರು ಹೇಳಿರ್ಬೋದು, ನಾನು ಹೇಳ್ತಾರೆ ಬೇಡ ಅಷ್ಟೆ. ಏನು ಅದು ಲಕ್ಷ್ಮಣ ಬಗ್ಗೆನೂ ಬಿಡ್ತಾ ಇಲ್ಲ ನೀವು. ಯಾರಿಗೆ? ಹೌದು, ಮತ್ತೆ ಜೀವರು ಹಾಗೇನೆ, ಯಾವಾಗಲೂ ಜೀವರು ಸಾಮರ್ಥ್ಯನೇ ಅಷ್ಟು. ಅದಕ್ಕೆ ಯಾವಾಗಲೂ ದೇವರ ಅನುಗ್ರಹ ಇರಬೇಕು, ಎಲ್ಲೋದ್ರೂ ಆಗೋದಿಲ್ಲ. ಸರಿ ಇದೆ ಅಂದರೆ ದೇವರ ಅನುಗ್ರಹ ಇದೆ ಅಂತ ಅರ್ಥ, ಇನ್ನೇನಿಲ್ಲ. ಎಂದು ನಾವು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಜೀವರಿಗೆ ಕೆಪ್ಪೆ ತೋರಿಸ್ತಾರೆ, ಲಿಮಿಟೇಷನ್ ಇದು ಒಂದು. ಅಜ್ಞಾನ ಹಾಗೆ ಬರೋದು ಅಂತ ಹೇಳಿ ನಮಗೇನು ನಾಲ್ಕು ಓದ್ಬಿಟ್ಟು ಇನ್ನೇನು ನಾವು ಗೊತ್ತಿರು ಚಂಡಿರೋದೇ ಹಾಗೆ, ನಮ್ಮ ಸಮಾನ ಇಲ್ಲ ಅಂತ ಓಡಾಡ್ತಿರ್ತಾರೆ. ಇದೆಲ್ಲ ನೋಡಿದಾಗ ಅನಿಸುತ್ತೆ ದೇವತೆಗಳವರೆಲ್ಲ ಯಾವ ಮಟ್ಟದ ದೇವತೆಗಳವರೆಲ್ಲ. ಅಂಥವ್ರಿಗೆ ಕನ್ಫ್ಯೂಷನ್ ಬಂತು ಅಂದಮೇಲೆ ಎಲ್ಲ ನಮಗೆ ತಿಳಿದಿದೆ ಅಂತ ಹೇಳೋಕ್ಕೆ ಹೋಗಬಾರ್ದು. ಯಾವಾಗ ತಿಳ್ಕೊಂಡು ನಮಗೆ ದೇವ್ರ ಎಷ್ಟು ಅನುಗ್ರಹ ಅಷ್ಟೇ ಹೊರತು ನಮಗೆ ಸ್ವಾತಂತ್ರ್ಯ ಆಗಲಿ ಇದಾಗಲಿ ಏನೇನೂ ಇಲ್ಲ. ಇವತ್ತು ಭಾರಿ ಡೇಂಜರ್ ಅಂದರೆ ಅದು ಅಹಂಕಾರದಲ್ಲಿ ಹಾಳಾಗಿಬಿಡ್ತಾರೆ. ಓದ್ದೇ ಇದ್ದವ್ರು ಭಾರಿ ಕ್ಷೇಮ, ಅವ್ರು ಏನಿಲ್ಲ ಅಹಂಕಾರ ಅಹಂಕಾರ ಬರೋ ಚಾನ್ಸ್ ಇಲ್ಲ. ಅವ್ರು ಯಾರು ಗೊತ್ತು ವೆಹಿಕಲ್ಲೇ ಇಟ್ಟಿಲ್ಲ, ಅದು ಆಕ್ಸಿಡೆಂಟ್ ಮಾಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ವೆಹಿಕಲ್ ಇದ್ರೆ ತಾನೆ ಡ್ರೈವಿಂಗ್ ಬರೋ ಆಕ್ಸಿಡೆಂಟ್ ಬರೋದು. ಡ್ರೈವಿಂಗ್ ಬರೋ ಸರಿಯಾಗಿ ಬರಬೇಕಷ್ಟೇ. ಡ್ರೈವಿಂಗ್ ಬರೋದು ಸರಿಯಿಲ್ಲ ಬರಬಾರ್ದು. ಡ್ರೈವಿಂಗ್ ಬರೋ ಶಾಸ್ತ್ರ ಸರಿಯಾಗಿ ಓದ್ಬೇಕು, ಇಲ್ಲಂದ್ರೆ ಓದಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಈಗ ಇದು ತುಂಬ ಜನಕ್ಕೆ ಆಗಿಲ್ಲ. 4 ಅಕ್ಷರ ಓದಿದ್ದೋ ಇಲ್ಲೋ, ಯಾರೋ ಹೇಳಿದ್ರು ಅಂತ 4 ದಿವಸ ಪಾಠಕ್ಕೆ ಹೋಗಿದ್ದಾರೆ ಅಷ್ಟೇ. ತಂದೆ ತಾಯಿ ಓದಿಲ್ಲ ಪಾಪ, ಯಾಕೆ ರಜೆಗೆ ಊರಿಗೆ ಹೋಗಿದ್ದಾನೆ. ತಂದೆ ನಮಸ್ಕಾರ ಮಾಡಲಿಲ್ಲಂತೆ. ನಮಸ್ಕಾರ ಯಾಕೆ ನೀವು ಓದಿಲ್ಲ, ನಾನು ಓದಿದ್ದೇನೆ ಅಂತೇಳಿ. ನಮ್ಮ ಹೋಗಬೇಡ ಇಲ್ಲೇನೋ ಸಾಕು, ಓದಿ ಸಾಕ್ತಿದ್ದು ಸ್ಟಾಪ್ ಬಿದ್ದು ಬಿಟ್ಟಿರುತ್ತೋ ಕಳಿಸ್ಲಿಲ್ಲ ಅಂತ ನಾವೇ ನಡಿ ಅಂತೇಳಿ. ಇದು ಈ ಸಂಪತ್ತಿಗೆ ಓದಬೇಕಾಗ ಅದಕ್ಕೆ. ಅರ್ಥ ಆಯ್ತಾ? ಮಾಡಬಾರ್ದು. ಓದಿ ಯಾವಾಗ ಏನು ತೋರಿಸ್ಬೇಕು? ವಿನಯ ತೋರಿಸ್ಬೇಕು. ನಮಗೆ ನಿಜವಾಗ್ಲೂ ನಮಗೆ ವಿನಯ ಬರೋದು ಯಾವಾಗ ಗೊತ್ತಾ?
ಇವತ್ತು ಎಷ್ಟು ಪುಸ್ತಕ ಇದೆ, ಎಷ್ಟು ಓದಿದ್ರೆ ಗೊತ್ತಾಗ್ಬಿಟ್ರೆ ಅಹಂಕಾರ ಹೋಗ್ಬಿಡುತ್ತೆ. ಎಷ್ಟು ಪುಸ್ತಕ ಓದಿಲ್ಲ ಅಂದರೆ ಅಲ್ಲಿ ದೊಡ್ಡ ಲಿಸ್ಟ್ ಕೊಡ್ದಾಗ ಶುರುವಾಗಬೇಕಾಗತ್ತೆ. ಎಷ್ಟೇ ಪುಸ್ತಕಗಳು ಸಿಕ್ಕೇ ಇಲ್ಲ, ಕೆಲವು ಸಿಕ್ಕ ಪುಸ್ತಕ ಓದಕ್ಕೆ ನಮ್ಮ ಕೈಲಿ ಆಗಿಲ್ಲ. ಎಲ್ಲ ಓದಿ ತಿಳ್ಕೊಂಡು ಅದಕ್ಕಿಂತ ದಡ್ತಾರ ಮತ್ತೊಂದಿಲ್ಲ. ಸಿಲೆಬಸ್ ನೋಡಿದಾಗ ನಾವು ಎಷ್ಟು ಕವರ್ ಮಾಡಿದ್ರೆ ಗೊತ್ತಾಗ್ತದಲ್ಲ, ಹಾಗೆ ಸಿಲೆಬಸ್ಸೇ ಗೊತ್ತಿಲ್ಲ, ಪಾಠ ಗೊತ್ತು, ಸಿಲೆಬಸ್ ಅಯ್ಯೋ ಎಷ್ಟು ಹಿಂದಿದ್ದೇವೆ ಅಂತ ಅನಿಸುತ್ತಲ್ಲ, ಆ ಥರ ಇದನ್ನು ಮರ್ತುಬಿಟ್ಟಿದ್ದೆ. ಹೆಚ್ಚು ಭಾರಿ ಓದ್ದವರಿಗೆ ಭಾರಿ ಗೊತ್ತಿರ್ತದೆ, ನಾವು ಭಾರಿ ಕಡಿಮೆ ಓದಿದ್ದೇವೆ. ಅದಕ್ಕೆ ಅವ್ರು ಹೇಳಿದ್ದು ಯಸ್ಯ ಮತಂ ತಸ್ಯ ಅಮತಂ. ನನಗೆ ಗೊತ್ತಿದೆ ಅಂದರೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅಂದರೆ ಗೊತ್ತಿದೆ ಅಂತ ಅರ್ಥ. ಇದೆಲ್ಲ ಇವತ್ತು ಹೋಗ್ಬಿಟ್ಟಿದೆ, ಅದೆಲ್ಲ ಅಹಂಕಾರನೇ ದೊಡ್ಡ ಗುರಿಯಾಗಿಬಿಟ್ಟಿದೆ. ಎಕ್ಸೆಪ್ಷನ್ಸ್ ಇದ್ದಾರೆ, ಅದು ಪುಣ್ಯ, ಅದು ಬೇರೆ ಮಾತು. ಅದಿದ್ದರೆ ಅದು ದೈವಾನುಗ್ರಹ ಅಷ್ಟೇ ಹೊರತು ಜನರಲ್ ಟ್ರೆಂಡ್ ಏನಂದ್ರೆ ಅಹಂಕಾರ ಸಾಮಾನ್ಯವಾಗಿ ಬರೋದು. ಇನ್ನೊಬ್ಬರು ನೋಡೋದಿಲ್ಲ, ನಮಸ್ಕಾರ ಮಾಡ್ತೀವಿ ಹೋಗ್ಬಿಡುತ್ತೆ ಬಂದಾಗ, ಯಾರು ಕ್ಯಾರಿ ಅಂತಲೂ ಕೇಳೋದಿಲ್ಲ. ಯಾಕೆ ನನ್ನ ಮುಂದೆ ಇವನು ಯಾರು ಮಾತಾಡಲಿಕ್ಕೆ ಅಂತೇಳಿ ಅವನೇನು ಮಾಡ್ತಾನೆ, ನೆಕ್ಸ್ಟ್ ಟೈಮು ಇವ್ರು ಸವಾಸ ಬೇಡ ಅಂತ ಬೇರೆ ಕಡೆ ಕನ್ವರ್ಟ್ ಆಗೋಗ್ಬಿಡ್ತಾನೆ. ಬೇರೆ ಆ್ಯಕ್ಚುಲಿ ಹಿಡಿದವರಿದ್ದಾರೆ ಬಂದು, ಅದಕ್ಕೆ ನಾವು ಬೇರೆ ಬತ್ತಕ್ಕೆ ಹೋಗಿ ಬೇರೆ ಇದು ಧರ್ಮಕ್ಕೆ ಹೋಗಿಬಿಟ್ಟಿವಿ ನಾವು. ಒಂದು ಆ್ಯಕ್ಚುಲಿ ನಡೆದು ತುಂಬ ಜನ ಅಂತವ್ರು ಬಂದಿದ್ದಾರೆ, ಗೊತ್ತಾಯ್ತಾ, ನಮ್ಗೆ ಅವಮಾನ ಆಯಿತು, ಅದರಿಂದ ಬೇರೆ ಕಡೆ ಹೋಗಿ ಅದು ಮಾಡಬಾರ್ದು. ನಮಗೆ ಎವ್ರಿ ಟೈಮ್ ಜವಾಬ್ದಾರಿ ಇದೆ. ನಮಗೆ ನಮ್ಮ ಸಾಧನೆ ಮಾಡೋದು ಎಷ್ಟು ಮುಖ್ಯನೋ ಉಳಿದವ್ರು ಮಿಸ್ಗೈಡ್ ಆಗಬಾರ್ದು. ಫಸ್ಟ್ ಅವ್ರು ಪ್ರಾಪರ್ ಗೈಡೆನ್ಸ್ ಕೊಡು. ನಮ್ಮ ಜನ ವಾಚ್ ಮಾಡ್ತಿರ್ತಾರೆ, ಸಾಮಾನ್ಯರು ತಂದೆ ತಾಯಿ ಸಾಮಾನ್ಯವಾಗಿ ಮಕ್ಕಳು ತಂದೆ ತಾಯಿನ ವಾಚ್ ಮಾಡ್ತಾರೆ. ಮನೆಯಲ್ಲಿರೋದು ಅವರೇ ತಾನೆ, ಅವ್ರು ಸರಿ ಇಲ್ಲದೆ ಹೋದರೆ ಅವ್ರು ಎಲ್ಲ ಗುಣ ಅವರೆಲ್ಲ ಬರ್ಲಿಕ್ಕೆ ಶುರು. ತಂದೆ ಕುಡ್ಕ, ಮಗ ಕುಡ್ದೇ ಕುಡಿತಾನೆ, ಕುಡಿಬೇಡ ನೀನೇ ಕುಡಿತೆ ಅಂತ ಕೇಳ್ತಾನೆ ತಕ್ಷಣ. ಅರ್ಥ ಆಯ್ತಾ? ಅದು ಚಿಕ್ಕ ಮಕ್ಕಳ ತಂದೆ ತುಂಬ ಹೆಂಗಸರು ಬೈತಾರೆ ಗಂಡಂದನ್ನು, ಮಕ್ಕಳಿದ್ರೆ ಕುಡಿಬೇಡ್ರಿ ಕೊನೆ ಪಕ್ಷ ಅಂತೇಳಿ ಕೊನೆ ಹೇಳುತ್ತೆ. ನೋಡಿದ್ರೆ ಏನು ಮಾಡ್ತಾರೆ ಅವರು, ತಾವು ಕುಡಿಲಿಕ್ಕೆ ಶುರು ಮಾಡ್ತಾರೆ. ಮಕ್ಕಳು ನೋಡ್ತಾ ಇರ್ತಾರೆ, ಅವ್ರು ಚಾಕರು ಸರಿಯಾಗಿ ಉಪಯೋಗಿಸ್ತಾರೆ. ಯಾತಕ್ಕೆ ಅಂದರೆ ನೋಡ್ತಾ ಇದ್ದಾರೆ ಅವ್ರು. ನಾನು ಒಬ್ಬನೇ ಸ್ವಲ್ಪ ಇದು ಮಾಡ್ತಾರೆ, ಯಾಕೆ ಅವರಿದ್ದಾಗ ನನ್ನಂತೆ ಮಾಡಿಬಿಡ್ತಾರೆ. ಆಮೇಲೆ ಅವ್ರು ನನಗೆ ಗೊತ್ತಿದೆ ಸರಿ ಮಾಡ್ತಾರೆ, ಗೊತ್ತಿಲ್ಲ ಆದ್ದರಿಂದ ಎಲ್ಲೋ ಹೆತ್ತಿ ಈ ಪಟ ಹೆಚ್ಚಿರ್ತಾರೆ, ಗೊತ್ತಿದೆ. ಮಕ್ಕಳು ಹಾಗೆ ಮಾಡಬಾರ್ದು. ಇನ್ನೊಬ್ಬರು ನೋಡ್ತಿದ್ದಾರೆ, ನಮಗೆ ದೇವತೆಗಳು ನೋಡ್ತಾರೆ, ಒಂದು ಯಾವಾಗಲೂ ಇದೆ, ಇವು ಜನಗಳು ನೋಡ್ತಾ ಇದ್ದಾರೆ. ಮತ್ತು ಈಗಂತೂ CCTV ಕ್ಯಾಮ್ರಾ ಬೇರೆ ಹಾಕಿರ್ತಾರೆ, ಗೊತ್ತಾಯ್ತಾ, ಮತ್ತು ಫೋಟೋ ತೆಗಿತಾರೆ. ಅದಕ್ಕೆ ನಾವು ಆದಷ್ಟು ಹುಷಾರಾಗಿರ್ಬೇಕು. ಇವತ್ತು ಜನ ಹುಷಾರಾಗಿರ್ಲಿಕ್ಕೆ ತುಂಬ ಅನುಕೂಲಗಳಿದೆ, ಯಾರು ಯಾವ ಬೇಕಾದ್ರೂ ನೋಡ್ಬೋದು ಅಂತ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇಷ್ಟವಾದರೂ ತಪ್ಪು ಮಾಡ್ತಾರೆ ಅಂತ ಲಿಮಿಟೇಷನ್ ಇದೆ ಅಂತ ಅರ್ಥ. ದೇವ್ಯಾ ಸಮೀಪ ಮಥರಾವಣ ಆಸಸಾದ ಸಾದೃಶ್ಯತಾ ಭಗವದಪಿ ಅವಿಷಹ್ಯ ಶಕ್ತಿ ಸೃಷ್ಟ್ವಾತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸವರ್ಚಿತ ಪದ ಯವಸತ್ ಶಿವಾಭ್ಯಾಂ. ಎಷ್ಟು ವಿಷಯ ಹೇಳ್ತಾರೆ, ಆಶ್ಚರ್ಯ ಆಗುತ್ತೆ. ದೇವ್ಯಾ ಸಮೀಪಂ ಅಥ ರಾವಣ ಆಸಸಾದ ಸಾ ಅದೃಶ್ಯತಾಂ ಅಗಮತ್ ಅಪಿ ಅವಿಷಹ್ಯ ಶಕ್ತಿ ಸೃಷ್ಟ್ವಾ ಆತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸಂ ಅರ್ಚಿತ ಪದ ನ್ಯವಸತ್ ಶಿವಾಭ್ಯಾಂ. ಆಗ ರಾವಣ ಬಂದ. ದೇವ್ಯಾ ಸಮೀಪಮಥ ರಾವಣ ಆಸಸಾದ. ದೇವಿ ಮಹಾಲಕ್ಷ್ಮಿ ಅವರ ಹತ್ರ ಬಂದ ರಾವಣ. ಆಸಸಾದ ಫಸ್ಟ್ ಅವ್ರು ಏನು ಮಾಡಿದರು, ಸಾ ಅದೃಶ್ಯತಾ ಮಗಮತ್, ಅದೃಶ್ಯರಾಗಿಬಿಟ್ರು ತಕ್ಷಣ. ಅಲ್ಲ ಶಕ್ತಿ ಇದೆಯಲ್ವ ಅವರಿಗೆ ಅಂತ, ಅವಿಷಹ್ಯ ಶಕ್ತಿ ಅಪಿ, ಅವರ ಶಕ್ತಿ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೂ ಅದೃಶ್ಯರಾಗಿಬಿಟ್ರೆ. ಅದಕ್ಕೆ ಮುಂದೆ ನಡಿಬೇಕಾಗಿದೆ. ಅವ್ರು ಬಂದು ಏನು ಮಾಡೋಕ್ಕಾಗ್ತದೆ, ಸುಟ್ಟೋಗ್ತದೆ, ಸತ್ತು ಬೂದೋಗ್ತೈತೆ ಕತೆ. ರಾಮಾಯಣ ಇಲ್ಲಿ ಮಂಗಳಾಗಿ ಹೋಗ್ತಿತ್ತು, ಅರಣ್ಯಕಾಂಡಕ್ಕೆ ಆಗಬಾರ್ದು. ಇನ್ನೂ ತುಂಬ ಕೆಲಸ ಇದೆ, ಅವನಿಂದ ಇನ್ನೂ ದುರ್ಜನ್ಯ ಆಗಬೇಕು. ಇಲ್ಲಿ ನಡೆದಿರೋದೇನು ಸ್ವಲ್ಪ ಯೋಚನೆ ಮಾಡಬೇಕು. ರಾವಣ ಸಂಹಾರಕ್ಕೆ ಹೊರಟಿದ್ದಾರೆ ರಾಮದೇವರಿಗೆ. ಆದರೆ ನೋಡೋದಕ್ಕೆ ಏನು ಅನಿಸುತ್ತೆ, ಕೆಲವು ಸಂಬಂಧಪಟ್ಟವರು, ಗೊತ್ತಾಯ್ತಾ ನಿಮಗೆ, ಯಾರೋ ಮಾತ್ರ ರಾಮ ಕೇಳಿಬಿಟ್ಟ, ಗೊತ್ತಾಯ್ತಾ, ಪರೀಕ್ಷೆ ಮಾಡಲೇ ಇಲ್ಲ ಅಂತ ಆಗಬಾರ್ದು. ಅವನು ಕಳ್ಳ ಅಂತ ಪ್ರೂವ್ ಆಗಬೇಕು. ಇವತ್ತು ಕಳ್ಳತನ ಮಾಡಿ ನೋಡಿದ್ದಾನೆ, ಆದರೆ ಅವ್ರು ಎವಿಡೆನ್ಸ್ ಇಲ್ಲದೆ ಕಂಪ್ಲೇಂಟ್ ಕೊಟ್ಟರೆ ನಡೆಯೋದಿಲ್ಲ. ಅದು ಮತ್ತು ಎವಿಡೆನ್ಸ್ ಬೇಕೇ ಬೇಕಾದ್ರೆ. ಆದ್ದರಿಂದ ಎವಿಡೆನ್ಸ್ ಕ್ರಿಯೇಟ್ ಮಾಡಬೇಕು. ರಾವಣ ದುಷ್ಟ ಅಂತ ಪ್ರೂವ್ ಆಗಬೇಕು. ದುಷ್ಟ ಅಂತ ಪ್ರೂವ್ ಆಗೋದು ಯಾವಾಗ, ಈಗ ಪರಸ್ತ್ರೀ ಕಾಮಕನಾಗಿದ್ದಾನೆ. ಅದು ಗೊತ್ತಾಗೋದು ಯಾವಾಗ, ಈ ಇನ್ಸಿಡೆಂಟ್ ನಡೆದ್ರೆ. ಅವಾಗ ಏನು ಮಾಡಿದ್ರಿ, ಈಗ ನೋಡೋದಕ್ಕೆ ತನಗೆ ಗೊತ್ತು, ಸೀತಾಗ ಗೊತ್ತು, ಉಳಿದವ್ರು ಯಾರು ಲಕ್ಷ್ಮಣಿಗೆ ಗೊತ್ತಿರೋ ಉಳಿದವ್ರಿಗೆ ಗೊತ್ತಿಲ್ಲ. ಅವಾಗ ಏನು ಅಜ್ಞಾನ ಆಗಿರೋ ತನ್ನ ಮೇಲೆ ದೋಷ ಬರಬೇಕು. ಮತ್ತು ಪರಸ್ತ್ರೀ ಕಾಮಕನ ಎತ್ಕೊಂಡೋಗಿ ಬರಬೇಕು, ಇವರು ಎತ್ಕೊಂಡು ಹೋಗಿ ಮಾಡಬೇಕು. ಗೊತ್ತಾಯ್ತಾ? ಇನ್ನೂ ತಮಾಷೆ ಇದೆ. ಇದೆಲ್ಲ ನಮ್ಮ ಪೊಲೀಸರಿಗೆ ಒಳ್ಳೆ ಎಜುಕೇಷನ್ ಇದು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಏನು ಮಾಡಿದ್ರು ಗೊತ್ತು, ದೊಡ್ಡ ರತ್ನ ಕದಿಯಕ್ಕೆ ಪ್ಲಾನ್ ಮಾಡಿದ್ದಾನೆ ಅವನೊಬ್ಬನು. ರತ್ನ ಕಲಿಯೋಕ್ಕೋಸ್ಕರ ದೇವಸ್ಥಾನದಲ್ಲಿ ಕವನ್ ಬರ್ತಿರುತ್ತದು. ಅವಾಗ ಏನು ಮಾಡ್ತಾರೆ ಗೊತ್ತಾ, ಅವನ್ನ ಹಿಡಿಬೇಕು, ರತ್ನ ಉಳಿಸ್ಬೇಕು, ಅವನ್ನ ಹಿಡಿಬೇಕು. ಅವ್ರು ಏನು ಮಾಡ್ತಾರೆ, ನಿಜವಾದ ರತ್ನ ಇಡೋದಿಲ್ಲ, ಅಲ್ಲಿ ರಿಸ್ಕ್ ತೊಗೊಳೋದಿಲ್ಲ. ಏನು ಮಾಡ್ತಾರೆ, ಡೂಪ್ಲಿಕೇಟ್ ಇಡ್ತಾರೆ ಫಸ್ಟ್. ಅರ್ಥ ಆಯ್ತಾ? ಅವನಿಗೆ ಗೊತ್ತಿರೋದಿಲ್ಲ ಅದು. ಅವ್ರು ಏನು ಮಾಡ್ತಾನೆ, ಬಡಿದಿಲ್ಲಂತ ಬರ್ತಾನೆ. ಆಮೇಲೆ ಅವ್ರು ತೊಗೋತಿರ್ಬಾರ್ದು, ಸುಮ್ಮನೆ ಇರ್ತಾರೆ, ಹಿಡಿಯೋದಿಲ್ಲ. ಯಾಕೆ ಗೊತ್ತಾ, ಸುಮ್ಮನೆ ನೋಡೋಕೆ ಬಂದಿದ್ದೆ ಅಂತಾನೆ. ಎಷ್ಟೋ ಥರ ಹಾಗಿದ್ದಾರೆ ಗೊತ್ತಾ ನಿಮಗೆ. ಯಾರೋ ಕತ್ತು ತೊಗೊಂಡ್ಬಿಟ್ಟು ಕೇಳಿ, ನಿಮಗೆ ಕೊಡ್ಲಿಕ್ಕೆ ಬರ್ತಿದ್ದೆ ಅಂತ ಅವ್ರು ಏನು ಮಾಡ್ತೀರಾಗ, ನಿಮಗೆ ಕೊಡ್ಲಿಕ್ಕೆ ಬರ್ತಿದ್ದೆ ಈ ರೀತಿ ಹೇಳ್ತಾರೆ. ಅದಕ್ಕೆ ತೊಗೊಂಡು ಹೋಗಿಬಿಡ್ಬೇಕು ಅವ್ನು ಪೂರ್ತಿ. ಹೋಗ್ಬಿಟ್ಟು ಅವ್ರು ಕೊಡೋದಂತೆ ಆಗಬೇಕು.
ಕೇಳಿದ್ರು ವಾಪಸ್ ಕೊಡಬಾರದು. ಅವ್ರು ದುಷ್ಟಾಂತ ಪೂರ್ವ ಅವಾಗ ಹೊಡಿಬೇಕು. ಅವಾಗ ಏನಾಗುತ್ತೆ, ವಿಚಾರಣೆ ನಡೆದ ಓಪನ್ ಕೋರ್ಟಲ್ಲಿ ವಿಚಾರಣೆ ನಡೆದು ಹೊಡಿಬೇಕು. ಅದು ನ್ಯಾಯ. ಅದು ಇಲ್ಲವ್ರು ಏನೋ ಅನ್ಕೊಂಡ್ಬಿಟ್ಟಾರವ ಏನೋ ಮಾಡಿಬಿಟ್ಟ ಅಂತಾಗುತ್ತೆ. ಅದಾಗಬಾರ್ದು. ಕೇಸ್ ಪ್ರಾಪರ್ ಬಿಲ್ಡಪ್ ಮಾಡಬೇಕದು. ಆ ಬಿಲ್ಡಪ್ ಮಾಡಿದವರು ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪೊಲೀಸರು ಇವತ್ತಿಗೂ ಈ ಪದ್ಧತಿನೇ ಮಾಡೋದು. ಡೂಪ್ಲಿಕೇಟ್ ಇಟ್ಟೇ ಕೆಲಸ ಮಾಡೋದು ತಿಳಿತಿಲ್ಲ. ಡೂಪ್ಲಿಕೇಟ್ ಮತ್ತು ಯಾರು ಕೂಡಿಸಿರ್ತಾರೆ ಅಂತ ತಿಳ್ಕೊಬೇಡ. ಒಂದು ಹುಲಿನ ನಿಮ್ಗೆ ಗೊತ್ತಿಲ್ಲ, ಬೇಟಾಡೋರು ಏನು ಮಾಡ್ತಾರೆ ಗೊತ್ತಾ, ಒಂದು ಮೇಕೆಯನ್ನು ಕಟ್ತಾರೆ. ಸಿಂಹನೋ ಚಿರತೆನೋ ಹುಲಿನ ಹಿಡಿಬೇಕಾಗಿದೆ, ಅವ್ರು ಮೇಕೆಯನ್ನು ಕಟ್ತಾರೆ. ಬಟ್ ಮೇಕೆಯನ್ನು ಉಡಿಸ್ಬೇಕು ಪಾಪ ಅವ್ರ ಮಧ್ಯೆ. ತಾವೇ ಕಟ್ಟಿರೋ ಮೇಕೆ ಅದು ಉಡಿಸ್ಬೇಕು. ಅದು ಮೇಕೆಗೋಸ್ಕರ ಬರುತ್ತದು, ಅವಾಗ ಶೂಟ್ ಮಾಡ್ತಾರೆ. ಇಲ್ಲದ್ರೆ ಬರೋದಿಲ್ಲ. ಅದು ಫುಲ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇನ್ನೂ ನಿಮಗೆ ಗೊತ್ತಿರಬೇಕು, ಇಲ್ಲಿ ಈಜಾಡ್ತಾರಲ್ಲ, ಸಮುದ್ರದಲ್ಲಿ ಈಜ್ತಾರಲ್ಲ, ಇಂಗ್ಲೀಷ್ ಚಾನಲ್ ಈಜ್ದವ್ರಿಗೆ ರೆಕಾರ್ಡ್ ಇದೆಯಲ್ಲ, ಈಜ್ತಾ ಇರ್ತಾರೆ. ಅವೆಲ್ಲ ಕೊಡ್ಬೇಕಾ, ಸುಮ್ಮನೆ ಈಜು ಅಂತ ಬಿಡೋದಿಲ್ಲ. ಫುಲ್ ಪ್ರೊಟೆಕ್ಷನ್ ಇರ್ತಾರೆ, ಬಂದ್ಗಡೆ ಎಲ್ಲ ಇರ್ತಾರೆ ರೆಡಿಯಾಗಿ. ಅವ್ರು ಕೈ ಸೋತ್ರೆ ಎತ್ಕೋತಾರೆ. ಪ್ರಾಣಿ ಶಾರ್ಕ್ ಇರ್ ಬಂದರೆ ಕೊಲ್ತಾರೆ ಅದನ್ನು. ಗೊತ್ತಾಯ್ತಾ? ಇವನ ಕೆಲಸ ಇದು ಈಜೋದಷ್ಟೇ ಕೆಲಸ, ಕುಡಿದು ಯಾವುದೂ ಇಲ್ಲ. ಇದೆಲ್ಲ ಓದಿದ್ರೆ ರಾಮ ಯಾತಕ್ಕೆ ನಡೆದಿಟ್ಟು ಗೊತ್ತಾಯ್ತಾ? ಸುಮ್ಮನೆ ಹಿಡಿದ್ಬಿಟ್ಟು ರಾಮದೇವ್ ಸರ್ವಜ್ಞ ಶೂಟ್ ಮಾಡಿದ್ರೆ ಬೋದು. ಅದಕ್ಕೆ ಏನು ದೊಡ್ಡ ವಿಚಾರ. ಅವ್ರು ಅವತಾರ ಮಾಡಿದ್ರೆ ಯಾತಕ್ಕೆ ಕೊಳ್ಳೋದು, ಬರ್ತಾರೆ ಶೂಟ್ ಮಾಡಿದ್ರೆ ಬೋದು ಹೋಯ್ತು. ಲಕ್ಷ್ಮೀದೇವಿನೇ ಕೊಂದ್ರೆ ಬೋದು ಹೋಗ್ತಿತ್ತು. ಆಗ ಮುಗಿಬಾರ್ದು. ಕೇಸ್ ಎಸ್ಟಾಬ್ಲಿಷ್ ಆಗಬೇಕು ಕರೆಕ್ಟಾಗಿ. ಅವ್ನು ತೊಗೊಂಡೇ ಹೋಗಬೇಕು. ಅದು ಅವನಿಗೆ ನೋಡೋದಕ್ಕೆ ಹೇಗಿದೆ ಅದು, ಅವ್ನು ರಾವಣನಿಗೆ ಸಾಯವರೆಗೂ ಗೊತ್ತಾಗಲಿಲ್ಲ. ಅವ್ರು ನಿಜವಾದ ಸೀತೆ ಅಲ್ಲ, ಅದು ಗೊತ್ತಾಗಲೇ ಇಲ್ಲ. ಆ ರೀತಿ ಮಾಡಿದ್ದು. ಆಗ ಅವ್ರಿಗೆ ಗೊತ್ತಾಗೋದು ಮುಖ್ಯ ಅಲ್ಲ, ಯಾರಿಗೆ ಗೊತ್ತಾಗಬೇಕಿದು, ಇವ್ರಿಗೆ ಗೊತ್ತಾಗಬೇಕು. ಆ್ಯಕ್ಚುಲಿ ಏನು ಮಾಡಿದ್ದಾರೆ ಇಲ್ಲಿ, ಜಗತ್ತಿಗೆ ಪಾಠ ಹೇಳ್ಕೊಟ್ಟಿದ್ದು ರಾಮದೇವರು. ಮತ್ತೆ ಬೈದಾರೆ ರಾಮದೇವರೇ ಬೈಯೋದು. ಮತ್ತೆ ರಾಮದೇವ್ರು ಹೇಳ್ಕೊಟ್ಟಿದ್ದು ಫಾಲೋ ಮಾಡುತ್ತಾ ಅವ್ರನ್ನೇ ಬೈದ್ರೆ ಏನು ಮಾಡ್ಬೇಕು ಅದಕ್ಕೀಗ? ಪ್ರೆಷಸ್ ಜ್ಯುವೆಲ್ಲು. ಸೀತೆ ಎಷ್ಟು ಪ್ರೆಷಸ್ಸು ಹೇಳಿ ನೋಡಿ, ಎಷ್ಟು ಪ್ರೆಷಸ್ಸು. ಇವ್ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಅಂಥವ್ರ ಕಣ್ಣು ಹಾಕಿದ್ದಾರೆ. ಎಂಥ ಪಾಪಿ ಇರಬೇಕು. ಅದಕ್ಕೇನು ಮಾಡಿದರೆ ಈಗ ಡೂಪ್ಲಿಕೇಟ್ ಸೃಷ್ಟಿ ಮಾಡಿ ಎಲ್ಲರ ಕೈಲಿ ಬರೋದಿಲ್ಲ. ಅದಕ್ಕೆ ಯಾರು ಸೃಷ್ಟಿ ಮಾಡಿದ್ರು? ಸೀತಾದೇವರೇ ಸೃಷ್ಟಿ ಮಾಡಿದ್ರು, ಅವರೇ ಸೃಷ್ಟಿ ಮಾಡಿದ್ರು. ಏನಂತ ಮಾಡ್ತಾರೆ ನೋಡಿ, ಅವಿಷಹ್ಯ ಶಕ್ತಿ ಸೃಷ್ಟ್ವಾ ಆತ್ಮನಃ ಪ್ರತಿಕೃತಿಂ. ಅದಕ್ಕೆ ಪೊಲೀಸ್ ಎಷ್ಟೋ ಸರ್ತೆ ಕೇಸ್ ಬಿಲ್ಡಪ್ ಸರಿ ಮಾಡಿರೋದಿಲ್ಲಲ್ಲ, ಫೇಲ್ ಆಗಿಬಿಡುತ್ತೆ. ಎಸ್ಕೇಪ್ ಆಗಿಬಿಡ್ತಾನೆ ಅವ್ನು. ಇವನಿಗೆ ಬಯಸ್ಕೊತಾರೆ, ಬುದ್ಧಿ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಸರಿಯಾಗಿ ಕೇಸ್ ಬಿಲ್ಡಪ್ ಆಗಬೇಕು. ಅವನು 10 ಬರೀ ತಂದರೆ ಸಾಲದು, ಬರೀ ತೊಗೊಂಡೋದ್ರೆ ಸಾಲದು, ದಾರಿಯಲ್ಲಿ ಸಿಕ್ಕರೂ ಸಾಲದು. ಮತ್ತೆ ಅಲ್ಲಿ ಹೋಗಬೇಕು, ಎಸ್ಟಾಬ್ಲಿಷ್ ಆಗಬೇಕು ಅದು ಪೂರ್ತಿಯಾಗಿ. ಆಗ ಅವನು ಕಳ್ಳ ಅಂತ ನಿಶ್ಚಿತ ಆಗುತ್ತೆ. ಹಿಡಿತಾ ರೆಡ್ ಹ್ಯಾಂಡ್ ಅಂದರೆ ಈ ಥರ ರೆಡ್ ಹ್ಯಾಂಡ್ ಗೊತ್ತಾ? ರೆಡ್ ಹ್ಯಾಂಡ್ ಅಂದರೆ ವಿತ್ ಎವಿಡೆನ್ಸ್ ರೆಡ್ ಹ್ಯಾಂಡ್. ಇವನೇ ರೆಡ್ ಹ್ಯಾಂಡ್, ಉಳಿದವ್ರಿಗೆ ಎಲ್ಲಲ್ಲ ಅದು. ಅರ್ಥ ಆಯ್ತಾ? ಉಳಿದವ್ರಿಗೆ ಎವಿಡೆನ್ಸ್ ಬೇಕಷ್ಟೇ. ಇಲ್ಲಿ ನೋಡಿ, ಸೃಷ್ಟ್ವಾ ಆತ್ಮನಃ ಪ್ರತಿಕೃತಿಂ. ಏನು ಸೃಷ್ಟಿ ಮಾಡಿದ್ರು ಅವರು? ನಾವು ಪ್ರತಿಕೃತಿ ಸೃಷ್ಟಿ ಮಾಡಿದ್ವಿ. ನೀವು ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲ ಎಷ್ಟು ವಿಷಯ ತುಂಬ ನನಗೆ ಗೊತ್ತಿಲ್ಲ. ಇದು ತುಂಬ ದೊಡ್ಡದವ್ರಿಗೆ ಏನೇನೋ ಹೇಳ್ತಾರೆ ಅಂತೇಳಿ, ಏನೇನೋ ಅಲ್ಲ. ಬೇರೆ ಮತ್ತೆ ಹೇಳಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ದೇ ಎಕ್ಸಾಂಪಲ್ ಕೊಟ್ಟೆ. ನಮ್ಮದು ಇನ್ನೂ ಕೂಡ ಪುರಾಣದಲ್ಲಿ ಸಂಜ್ಞಾದೇವಿ ಇದ್ದಾಳೆ, ಸೂರ್ಯನ ಹೆಂಡತಿ. ಆಕೆ ಏನಾಯಿತು, ಸೂರ್ಯನ ಜೊತೆಗೆ ಭಾರಿ ಸಣ್ಣದಾಗಿತ್ತು. ಅದು ಸೂರ್ಯನ ಬಿಸಿಲು ಭಾರಿ ಜಾಸ್ತಿ ಇತ್ತು. ಏನು ಮಾಡಿಬಿಟ್ಲು ಆಕೆ? ಹೊರಟೋಗ್ಬಿಟ್ಲು. ಆದರೆ ಹುಡ್ಕೊಂಡ್ಬರ್ತಾರೆ, ಮತ್ತೆ ಹುಡ್ಕೊಂಡ್ಬರ್ತಾರೆ, ಬರಬಾರ್ದು. ಏನಂತ ತಿಳ್ಕೊಬೇಕಾತೀಗ? ಸೃಷ್ಟಿ ಮಾಡ್ತಾಳೆ, ಆ ವ್ಯಕ್ತಿ ಹೇಗಿರ್ಬೇಕು, ತಾನಿದ್ದ ಹಾಗೆ ಇರಬೇಕು. ಗೊತ್ತಾಯ್ತಾ? ಸಂಜ್ಞಾ. ಆಕೆ ಛಾಯಾ. ಛಾಯಾ ಅಂದರೆ ಇಮೇಜ್ ಅಂತ ಅರ್ಥ, ಇನ್ನೊಂದು ಅರ್ಥ ಅದು ಛಾಯಾ. ಹಾಗೆ ಸೃಷ್ಟಿ ಮಾಡಿದ್ವಿ. ಎಷ್ಟು ದಿವಸ ಗೊತ್ತಾ? 3-4 ಪಾಡು ಹುಟ್ಟೋರಿಗೂ ಸೂರ್ಯನಿಗೂ ಗೊತ್ತಾಗಲಿಲ್ಲ ಏನಂತೇಳಿ, ಸೀತೆ ಛಾಯಾ ಅಂತ ಗೊತ್ತಾಗಲಿಲ್ಲ. ಅರ್ಥ ಆಯ್ತಾ? ಯಾರೋ ಒಂದು ರಘುವಂಶದ ಕಥೆ, ಇದು ಸೂರ್ಯವಂಶದ ಕಥೆ. ಸೂರ್ಯವಂಶದವರು ಇವರು ಕೂಡ. ಅರ್ಥ ಆಯ್ತಾ? ಇದು ಯೂಸೇಜ್ ಒಂದೇ ಅಲ್ಲ. ಇದು ಅವರಿವರಿಗೆಲ್ಲ, ರಾವಣನಿಗೆ ಗೊತ್ತಾಗೋದಿಲ್ಲ, ಗಂಡನಿಗೆ ಗೊತ್ತಾಗಿಲ್ಲ. ಆಶ್ಚರ್ಯ ಅಂದರೆ ಮಕ್ಕಳಾದರೂ ಗೊತ್ತಾಗಿಲ್ಲ. ಅರ್ಥ ಆಯ್ತು? ಕೊನೆಯೇ ಒಂದು ಪ್ರಸಂಗದಲ್ಲಿ ಗೊತ್ತಾಯಿತು, ಅಲ್ಲಿವರೆಗೂ ಗೊತ್ತಾಗಿಲ್ಲ ಅಂದರೆ ಇದು ಕಾಮನ್ ಅಲ್ಲ. ಪ್ರತಿಕೃತಿ ಎಂಥ ರಾವಣನಿಗೆ ಗೊತ್ತಾಗಲಿಲ್ಲ, ಹಾಳಾಗೋಗಲಿ ಅಂತ. ರಾವಣ ಯಾರೋ ಅವನು ಸೂರ್ಯ, ಬೆಳಕು ಕೊಡೋನು. ತನ್ನ ಹೆಂಡತಿ ಬಗ್ಗೆ ಉಳಿದವರಲ್ಲ. ಸೀತೆನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅಷ್ಟೇ, ಎಲ್ಲೋ ನೋಡಿದ್ದು. ಅಲ್ಲಿ ದಿವಸ ಇದ್ದವನು ಜೊತೆಗೆ. ಅಂಥವನಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಏನು ಆಶ್ಚರ್ಯ. ಅದು ನಡೆದೋಯ್ತು. ಅದು ಬಿಟ್ಟುಬಿಡಿ. ಇದೆಲ್ಲ ರಾಮಾಯಣದಲ್ಲೇ ಬರುತ್ತೆ. ಏನು ಮಾಡ್ತು ಬರ್ತಾ, ರಾವಣ ಸೀತೆಗೆ ಭಯ ಹುಟ್ಟಿಸ್ಬೇಕು ಅಂತ ಹೇಳಿಬಿಟ್ಟು ಮಾಯಾರಾಮನ ಸೃಷ್ಟಿ ಮಾಡ್ತಾನೆ. ಮಾಯಾರಾಮನ್ನ ಅದನ್ನು ತಲೆ ಕತ್ತರಿಸಿ ಹಾಕ್ತಾನೆ ಅಂತ ಹೇಳ್ತಾನೆ. ರಾವಣನಿಗೆ ಈ ಕೆಪಾಸಿಟಿ ಇದ್ದರೆ ಸೀತಾದೇವಿಗೆ ಎಷ್ಟು ಕೆಪಾಸಿಟಿ ಇರಬೇಕು? ಅರ್ಥ ಆಯ್ತಾ? ಇರೋ ಸತ್ತು ರಾವಣ ಮಾಯಾ ಸೀತೆ ಸೃಷ್ಟಿ ಮಾಡ್ತಾರೆ. ಅವರು ಕೂಡ ಮಾಯಾ ಸೀತೆನ ರಾವಣ ದುಃಖ ಆಗಲಿ ಅಂತ ಹೇಳಿ. ಗೊತ್ತಾಯ್ತಾ? ಎಲ್ಲ ರಾಮಾಯಣದ ಕಥೆಗಳೇ. ಅದನ್ನು ಒಪ್ತಾರೆ. ಇದನ್ನ ಯಾಕೆ ಒಪ್ಪೋದಿಲ್ಲ? ಹೇಗಿದ್ರೆ ರಾವಣ ಯಾವ ಮೂಲಿಯವರು, ಸೀತಾದೇವಿ ಯಾರು ಅಂದರೆ ಇದೆಲ್ಲ ಫಸ್ಟ್ ಅಲ್ಲ, ನಡೀತಿರೋ ಕೆಲಸಗಳೇನೆ. ಪ್ರತಿಕೃತಿಯನ್ನು ಮಾಡಿದರು. ಅಲ್ಲೂ ಕೂಡ ಅಷ್ಟೇ, ಮಾಡಿಸಿದ್ರು. ಅಗ್ನಿನ ಕರೆದ್ರು. ಯಾರನ್ನ? ಅಗ್ನಿನ ಕರೆದು ಸೀತಾ ಸೃಷ್ಟಿ ಮಾಡು ಅಂತ ಹೇಳಿದ್ರು. ಅಗ್ನಿ ಸೃಷ್ಟಿ ಮಾಡಿದ. ಅದ್ರೊಳಗೆ ಇಂದ್ರದೇ ಪ್ರವೇಶ ಮಾಡಿದ್ದು. ಮೂಮೆಂಟೆಲ್ಲ ಆಗಬೇಕಲ್ಲ, ಇನ್ನೊಬ್ರು ಪ್ರವೇಶ ಮಾಡಿದ್ದು. ಇಷ್ಟೆಲ್ಲ ನಡೆದಿದೆ. ಇದಿಷ್ಟು ಕೂಡ ಪ್ರಸಿದ್ಧ ಆದ್ದರಿಂದ ಬಿಟ್ಟುಬಿಟ್ರು. ಸೃಷ್ಟ್ವಾತ್ಮನಃ ಪ್ರತಿಕೃತಿಂ ಪ್ರಯಯೌಜ ಶೀಘ್ರಂ ಕೈಲಾಸಮರ್ಚಿತ ಪದ. ಎಷ್ಟು ಫಾಸ್ಟಾಗಿ ಮಾಡಿದರು. ರಾವಣ ಮಾಡಿದ್ದೆಲ್ಲ ಸುಳ್ಳು ಸೀತೆ.
ಗೊತ್ತಾಯ್ತು. ಇದು ಪ್ರತಿಕೃತಿ, ಇದು ಸುಳ್ಳಲ್ಲ. ಸೀತೆಯಾಗಿ ಸುಳ್ಳು ಅಷ್ಟೇ. ಅದು ಆ್ಯಕ್ಚುಲಿ ಸುಳ್ಳದು ಟೋಟಲಿ. ರಾವಣ ಮಾಡಿದ್ದೇನದು ಬರೀ ಭ್ರಮೆ ಕ್ರಿಯೇಟ್ ಮಾಡಿಬಿಟ್ಟು ಅಷ್ಟೇ. ಇವ್ರು ಮ್ಯಾಜಿಕ್ ಮಾಡ್ತಾರಲ್ಲ ಹಾಗೆ. ಬಟ್ ಸೀತೆ ಮ್ಯಾಜಿಕ್ ಮಾಡಲಿಲ್ಲ, ಸತ್ಯವಾದ ಸೃಷ್ಟಿ ಇದು. ಪ್ರತಿಕೃತಿ ಅಷ್ಟೇ. ಪ್ರತಿಕೃತಿ ಹೇಗಿತ್ತು ಒರಿಜಿನಲ್ ಆಗಿತ್ತು. ಪ್ರತಿಕೃತಿಗಳು ಡೂಪ್ಲಿಕೇಟಲ್ಲಿ, ಅವ್ರು ಮಾಡಿದ ಪ್ರತಿಕೃತಿಗಳು ಡೂಪ್ಲಿಕೇಟೇ. ಇಷ್ಟೆಲ್ಲ ಯೋಚನೆ ಮಾಡಿದರೆ ಲಕ್ಷ್ಮೀನಾರಾಯಣ ಏನು ಮಾಡೋದಿಲ್ಲ, ಸುಳ್ಳು ಸೃಷ್ಟಿ ಮಾಡೋದಿಲ್ಲ. ಗೊತ್ತಾಯ್ತು. ಎಚ್ಚಿಕೇತ ತನ್ನ ಮೋಹಂ, ಎಚ್ಚಿಕೇತ ತನ್ನ ಮೋಹಂ. ಋಗ್ವೇದದ ಮಾತು. ದೇವರು ಏನು ಮಾಡ್ತಾನೋ ಅದು ಮೋಹ, ಸುಳ್ಳಲ್ಲ, ಸತ್ಯವನ್ನೇ ಮಾಡ್ತಾನೆ. ಅರ್ಥ ಆಯ್ತಾ. ಸೂರ್ಯನ ಕಾಣದ ಮಾಡಿದ ಕೃಷ್ಣ, ಸತ್ಯವಾಗಿ ಮಾಡಿದ್ನೇ ಹೊರತು ಇದ್ದು ಸೂರ್ಯ ಇದ್ದಾನೆ, ಕತ್ಲ ಅಡ್ಡಸಿ ಇಡ್ತಾನೆ ಪರಮಾತ್ಮ. ಸೂರ್ಯ ಭೇದಿಸಿದಾಗ ಕತ್ಲ ಇಡ್ತಾನೆ. ಅದು ಮ್ಯಾಜಿಕ್ ಅಲ್ಲ, ಅದು ಏನದು ಮಹಿಮೆ. ಅದು ಮ್ಯಾಜಿಕ್ ಬೇರೆ, ಮಹಿಮೆ ಬೇರೆ. ಅದೇ ಹೇಳಿದ್ದು ಮ್ಯಾಜಿಕ್ 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 ಅದೆಲ್ಲ ಮ್ಯಾಜಿಕ್ ತಪಸ್ಸಿಂದ ಮಾಡಿ. ಇದ್ರದ್ದಾಗಲ್ಲ, ಸತ್ಯ ಸೃಷ್ಟಿ ಮಾಡ್ತಿದ್ದೆ. ಅದು ಮುಂದೇನು ಕೇಳ್ತೇವೆ, ಮುಂದೆ ಅದು ಅಭಿಷೇಕ್ಷ್ಯ ಶಕ್ತಿ ಅದು ಬೇರೆ. ಅದು ಹಾಂ ಇಲ್ಲ, ಇನ್ನು ಮುಂದೆ ಇದೆ, ಅದ್ರ ಬಗ್ಗೆ ಇನ್ನೂ ಹೇಳೋದಿದೆ, ಬರುತ್ತೆ ನೋಡೋಣ. ಸೃಷ್ಟಾತ್ಮನಃ ಪ್ರತಿಕೃತಿಂ ಪ್ರಯಯೌಚ ಶೀಘ್ರಂ. ಎಲ್ಲಿ ಹೊರಟ್ರು ಅವರೀಗ? ಕೈಲಾಸಕ್ಕೆ ಹೊರಟ್ರು. ಯಾಕೆಂದ್ರೆ ವೈಕುಂಠಕ್ಕೆ ಹೊರಗೆ ಗೊತ್ತಾಗ್ಬಿಡುತ್ತೆ, ಕೈಲಾಸಕ್ಕೆ ಹೋಗು. ಕೈಲಾಸದಲ್ಲಿ ಶಿವಪಾರ್ವತಿ ವಾಮನ ಪುರಾಣದಲ್ಲಿ ಹೇಳ್ತಾರೆ, ಅವರು ವ್ರತ ಮಾಡಿದರು. ಸಾಕ್ಷಾತ್ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ವ್ರತ ಮಾಡಿದ್ರು. ಪ್ರತಿಕೃತಿ ಇಟ್ಕೊಂಡು ಮಾಡೋದಲ್ಲ, ಕಳಶ ಇಟ್ಟು ಮಾಡೋದಲ್ಲ, ಅವ್ರನ್ನೇ ಮಾಡೋದು. ಸ್ವಲ್ಪ ಕೇಳಿದ್ರು, 1 ವರ್ಷ ಮಾಡಬೇಕು ಅಂತ ಹರಕೆ ಹೊತ್ತಿದ್ರು ಅವರು. ಅದಕ್ಕೆ ಅಲ್ಲಿ ಹೋಗಿ ಅವರಿಂದ ಪೂಜಾ ಸ್ವೀಕಾರ ಮಾಡಿದ್ರು. ಹೇಳ್ತಾರೆ ಅವರು, ಕೈಲಾಸ ಮರ್ಚಿತ ಪದ ನೆವಸತ್ ಶಿವಾಭ್ಯಾಂ. ಶಿವಾಭ್ಯಾಂ, ಶಿವ ಶಿವ, ಶಿವ ಅಂದರೆ ಶಿವ, ಶಿವ ಅಂದರೆ ಪಾರ್ವತಿ. ಪುಲ್ಲಿಂಗ ಸ್ತ್ರೀಲಿಂಗ, ಅದು ಎರಡು ವ್ಯತ್ಯಾಸ ಆಗಿಬಿಡುತ್ತೆ. ಇಬ್ಬರಿಂದನೂ ಕೂಡ ಪೂಜಿತರಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಗೊತ್ತಾಗಲಿಲ್ಲ, ಯಾರ್ಯಾರಿಗೂ ಗೊತ್ತಾಗಲಿ, ಲಕ್ಷ್ಮಣಿಗೂ ಗೊತ್ತಾಗಲಿ. ಗೊತ್ತಾಯ್ತಾ. ತುಂಬ ಸೀಕ್ರೆಟ್ ಇದೆ, ಅವರಿಗೆ ಗೊತ್ತಿರೋ ವಿಚಾರ. ಆದ್ದರಿಂದ ಉಳಿದವರಿಗೆ ಕೆಲವು ಫೈಲ್ಗಳೇ ಸೀಕ್ರೆಟ್ ಇರುತ್ತೆ. ಇದೆಲ್ಲ ಯಾವ ಲೆಕ್ಕ? ಗೊತ್ತಾಯ್ತು, ಯಾರೂ ನೋಡೋಕ್ಕೆ ಸಾಧ್ಯ ಇರೋದಿಲ್ಲ. ಇವತ್ತೆಲ್ಲ ಅಡ್ವಾನ್ಸ್ ಬಂದಿದೆಯಲ್ಲ, ಕೆಲವು ಮೋಸ ಮಾಡ್ಲಿಕ್ಕೂ ಬರುತ್ತೆ, ತುಂಬ ಪರ್ಸನಲ್ಲೇ ಅಷ್ಟು ಕೇರ್ಫುಲ್ಲಾಗಿ ನೋಡೋಕ್ಕೂ ಬರುತ್ತೆ. ಅದಕ್ಕೆ ಪಾಸ್ವರ್ಡ್ ಕಳಿತು ಅಂದರೆ ಕಳಿತು ಅಂತಲೇ ಅರ್ಥ. ಒನ್ಸ್ ಫಾರ್ ಆಲ್ ಗಾನ್, ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಹ್ಯಾಕ್ ಮಾಡಿ ಇನ್ನೊಂದು ಬುದ್ಧಿವಂತ ಆ ಕೆಲಸ ಮಾಡ್ತಾನೆ. ಅದೆಲ್ಲ ಇಲ್ಲಿಲ್ಲ, ದೇವ್ರು ಹೇಳಿದ್ಮೇಲೆ ಮುಗಿದೋಯ್ತು. ಸೃಷ್ಟಾತ್ಮನ ಪ್ರತಿಕೃತಿಂ ಪ್ರಯಯೌಚ ಶೀಘ್ರಂ ಕೈಲಾಸ ವರ್ಚಿತ ಪದ ನ್ಯವಸತ್ ಶಿವಾಭ್ಯಾಂ. ಕೈಲಿ ಹೋಗಿದ್ದು ಪ್ರೊಟೆಕ್ಷನ್ ತೊಗೊಳಕ್ಕಲ್ಲ, ಕೈಲಾಸ ಸೇಫಾಗಿರ್ತೀರಿ ಅಂತಲ್ಲ. ಅರ್ಚಿತ ಪದ, ಅವರಿಂದ ಪೂಜೆ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರು ಹೆಲ್ಪ್ ತೊಗೊಳಕ್ಕೆ ಕೊಟ್ಟಿಲ್ಲ. ಅವರು ಏನು ಮಾಡಿದ್ದಾರೆ? ಅನುಗ್ರಹ ಮಾಡ್ಲಿಕ್ಕೆ ಹೋಗಿದ್ದಾರೆ ಹೊರತು ಪ್ರತಿಯೊಂದು ಪದದಲ್ಲೂ ಅಷ್ಟು ಅಕ್ಯುರೇಸಿ ಇದೆ. ಸೃಷ್ಟಾತ್ಮನ ಪ್ರತಿಕೃತಿಂ ಪ್ರಯಯೌಚ. ಅವ್ರು ಸೃಷ್ಟಿ ಮಾಡ್ಲಿಕ್ಕೆ ಬರುತ್ತಾ ಅಂತ ಕೇಳಿದರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗಲವ ಮಾತ್ರದ ಊರ್ಜಿತಾಸ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಲ್ಲೇನೋ ಸ್ವಾರಸ್ಯ ಹೇಳ್ತಾರೆ. ಇಲ್ಲಿ ಪಾಠ ತೊಗೊಂಡಿದ್ದು ಯಾರೀಗ? ಅಗ್ನಿ ಇಂದ್ರ ಇಬ್ಬರು ಪಾಠ ತೊಗೊಂಡ್ರು. ಅಗ್ನಿ ಸೃಷ್ಟಿ ಮಾಡಿದ್ದು. ಅಗ್ನಿರ್ ವನ್ಹಿರ್ ಯೋಗೇ ನಮಾಯ ಸೀತಾಯಾ ಮಾಯಾ ಸೀತಾಂಚಕಾರ ಭವಿಷ್ಯೋತ್ತರ ಪುರಾಣ. ಅಗ್ನಿ ಮಾಡಿದ್ದದನ್ನ, ಇಂದ್ರ ಪ್ರವೇಶ ಮಾಡಿದ್ದು. ಅವರಿಬ್ಬರು ದೊಡ್ಡ ಸೇವೆ ಮಾಡಿದರು. ಅದಕ್ಕೇನಾದರೂ ಇಂದ್ರ ಕುಶನಾದ, ಅಗ್ನಿ ಲವ ಆದ. ಇವ್ರು ಮಕ್ಕಳಾಗೆ ಹುಟ್ಟಿದ್ರು ಆಮೇಲೆ ಇಬ್ಬರು ಕೂಡ. ಗೊತ್ತಾಯ್ತಾ. ಆ ಪುಣ್ಯದಿಂದ ಸೇವೆ ಮಾಡಿದ್ದಕ್ಕೆ ಫಲ ಏನೋ? ಮಕ್ಕಳಾಗಿ ಹುಟ್ಟ ಹೋಗೋ ಬಂತು. ಅಷ್ಟೇ ಅಲ್ಲ, ಕುಶ ರಾಜನಾಗ್ತಾನೆ, ಚಕ್ರವರ್ತಿ ಆಗ್ತಾನೆ ಕುಶ. ಅದು ದೊಡ್ಡವರು ಸೇವೆ ಮಾಡಿದ್ದು ದೊಡ್ಡವರಿಗೆ. ಅದು ಹೇಳಿದ ಕತೆ ಕೇಳ್ತೀವಲ್ಲ, ಯಾರೋ ರಾಜ ಅರಣ್ಯ ಸಿಕ್ಕಾಕೊಂಡಿದ್ದ, ಯಾರೋ ಹೆಲ್ಪ್ ಒಂದು ಮಜ್ಜಿಗೆ ಕೊಟ್ಟರು, ಒಂದಿಷ್ಟು ಬಂದ, ಅವ ಜಾಗೀರಿ ಕೊಟ್ಟವರಿಗೆ. ಯಾರಿಗೂ ಮಜ್ಜಿಗೆ ಕೊಟ್ಟರೆ, ಮಜ್ಜಿಗೆ ಕೊಟ್ಟರೆ ಪುಣ್ಯ ಅಷ್ಟೇ. ಅವರು ಇಲ್ಲ ಹೋದರೆ ಟ್ಯಾಕ್ಸ್ ಹೇಳಿ ಹೋಗ್ಬಿಡ್ತಾರೆ, ಸಿಗೋದಿಲ್ಲ. ದೊಡ್ಡವರು ಮಾಡಿದ ಸೇವೆ ಏನಾಗುತ್ತೆ? ಸಣ್ಣ ಸೇವೆ ಎಷ್ಟು ಫಲ ಕೊಡುತ್ತದು? ಭಾರಿ ದೊಡ್ಡ ಫಲ ಕೊಡುತ್ತೆ. ಅದು ಚಿಕ್ಕವರಿಗೆ ಸಹಾಯ ಮಾಡ್ತಾನೆ, ಅವಾಗ ಏನಾಗುತ್ತದು? ಆ ಥ್ಯಾಂಕ್ಸ್ ಹೇಳೋದಕ್ಕೂ ಬರೋದಿಲ್ಲ ಅವರು. ಒಂದು ಮಗು ಬಿಡುತ್ತಿರುತ್ತೆ, ಜಟ್ಟಿ ಎತ್ತಿ ಕುಡಿಸ್ತಾರೆ. ಮಗು ಏನು ಮಾಡುತ್ತೆ? ಇನ್ನು ಜೋರಾಗಿ ಅಳ್ತಿರುತ್ತೆ ಅಷ್ಟೇ, ಏನು ಗೊತ್ತಾಗಲ್ಲ ಪಾಪ ಅದಕ್ಕೆ. ಈಕ್ವಲಿ ಮಾಡ್ತಾನೆ. ಅವಾಗ ಏನು ಮಾಡ್ತಾರೆ ಅವರು? ಅವ್ರು ಈಕ್ವಲ್ ಹೆಲ್ಪ್ ಮಾಡ್ತಾರೆ ಅಷ್ಟು ಜಾಸ್ತಿ. ಒಳ್ಳೆಯವರಾಗಿದ್ದರಿಂದ ಅದು ಮಾಡೋದಿಲ್ಲ. ಆದರೆ ದೊಡ್ಡವರಿಗೆ ಮಾಡಿದ ಮಾತ್ರ ಏನು ಮಾಡ್ತಾರೆ? ತಮ್ಮ ಶಕ್ತಿ ತಕ್ಕಂತೆ ಏನು ಮಾಡ್ತಾರೆ ಅವರು? ಅಷ್ಟು ಅನುಗ್ರಹ ಮಾಡ್ತಾರೆ. ದೇವರು ಭಾರಿ ದೊಡ್ಡವನಾದ್ದರಿಂದ ಎಲ್ಲರಿಗೆ ಯಾತಕ್ಕೋಸ್ಕರ ಯಾರಿಗೆ ಮಾಡ್ಬೇಕು ನಾವೀಗ? ದೇವರಿಗೆ ಅಂತ ಕೃಷ್ಣಾರ್ಪಣ ಮಸ್ತು. ಏನಾಗುತ್ತಾಗ ಒಂದೊಂದಿದು ಕಷ್ಟ ಫಲ ಕೊಡ್ತಾನೆ ಪರಮಾತ್ಮ. ಆಚಾರ್ಯ ಬರೀತಾರೆ, ದೊಡ್ಡವರಿಗೆ ಮಾಡಿದ ಸಣ್ಣ ದ್ರೋಹ ಏನಾಗುತ್ತದ? ರಾಜನ ಹೊಡಿಲಕ್ಕೆ ಕಷ್ಟ ಪ್ರಯತ್ನ ಪಡ್ತಾನೆ, ಎಷ್ಟು ಸಾರಿ ಒಳಗೆ ಹಾಕಿಬಿಡ್ತಾರೆ, ಲೆಕ್ಕ ಇಟ್ಕೊಂಡು. ಅವ್ರು ಉಳಿದವ್ರು ಹೊಡೆದ್ರು ಬೈ ಕಳಿಸ್ಬಿಡ್ತಾರೆ ಆ ಕಡೆ. ಹೊಡೆದ್ರು ಕೂಡ ಸಾರಿ ಬಿಟ್ಟು ಸಾರಿಗಿರಿ ಏನು ಹೇಳಿದ್ರು ಕೇಳೋದಿಲ್ಲ. ಏನು ಮಾಡ್ತಾರೆ? ಎಷ್ಟೇನು ಅಟೆಂಪ್ಟ್ ಅವ್ರು ಏನು ಮಾಡುತ್ತೆ? ಅವ್ರನ್ನ ಪೂರ್ತಿ ನಾಶ ಮಾಡಿಬಿಡೋದು. ಬ್ಯಾಡ್ ಇಂಬ ಜನ್ಮ ಪೂರ್ತಿ ಇರುತ್ತೆ ಅವ್ರಿಗೆ. ಸಣ್ಣ ಪ್ರಯತ್ನ ದೊಡ್ಡವ್ರಿಗೆ ಮಾಡಿದಾಗ ಹೀಗಾಗತ್ತೆ. ತಪ್ಪು ಮಾಡಿದ್ರು ಹಾಗೆ, ಒಳ್ಳೇದು ಮಾಡಿದ್ರು ಹಾಗೇನೆ. ತಪ್ಪು ಮಾಡಿದ್ರು ಅನಂತ ಫಲ ಕೊಡುತ್ತೆ,
ಸರಿ ಮಾಡಿದ್ರು ಅನಂತ ಫಲ ಕೊಡುತ್ತೆ. ಅದು ದೇವ್ರಿಗೆ ಯಾವಾಗಲೂ ಏನು ಮಾಡ್ಬೇಕು ನಾವು? ದೊಡ್ಡವರಿಗೆ ಮಾಡಬೇಕು. ದೇವ್ರ ಧೈರ್ಯ ಸಿಗೋದಿಲ್ಲ. ಅಧಿಷ್ಠಾನ ನಮಗೊಂದು ಬೇಕೀಗ. ಅಧಿಷ್ಠಾನ ಯಾರು? ಸೋತಂಬರೇ ಅಧಿಷ್ಠಾನ. ತಂದೆ ಅಧಿಷ್ಠಾನ, ತಾಯಿ ಅಧಿಷ್ಠಾನ, ಗುರುಗಳ ಅಧಿಷ್ಠಾನ, ಆಚಾರ್ಯ ಅಧಿಷ್ಠಾನ, ಸೋತಂಬರೆಲ್ಲ ಅಧಿಷ್ಠಾನ. ಅಲ್ಲಿ ದೇವ್ರ ಪೂಜೆ ಮಾಡಬೇಕು ಅಷ್ಟೇ. ಅವರನ್ನೇ ದೇವರಂತ ಅಧಿಷ್ಠಾನ. ಅದು ಅಧಿಷ್ಠಾನದ ಒಳಗಿರ್ತಾರೆ ಯಾವಾಗಲೂ, ಅವರೇ ಅಲ್ಲ. ಕೃಷ್ಣಾತ್ಮರ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸ ವರ್ಚಿತ ಪದ ನವಸತ್ ಶಿವಾಭ್ಯಾಂ. ಮುಂದೆ ಕತೆ ಗೊತ್ತಿದೆ ನಿಮಗೆ. ಏನಾಯಿತು ಮುಂದೆ? ರಾವಣ ಬಂದ, ಬಾಯ ಸೀತೆ ಸಿಕ್ಕಲು ಸರಿ ಹೋಯ್ತು. ಮತ್ತು ಇದು ಹೈಲಿ ಲಾಜಿಕಲ್ ಇದು. ಯಾಕೆ? ನಿಜವಾದ ಸೀತೆ ಸಿಗಲಿಲ್ಲ. ನಿಜವಾದ ಸೀತೆ ಸಿಗಲಿಲ್ಲ ಯಾಕೆ? ಮೋಸದಿಂದ ಬಂದಿದ್ದ. ಯಾವ ವೇಷದಲ್ಲಿ ಬಂದಿದ್ದ ರಾವಣ? ಮಾಯಾ ಸನ್ಯಾಸಿಯಾಗಿ ಬಂದಿದ್ದ. ಮಾಯಾ ಕಪಟ ಸನ್ಯಾಸಿಯಾಗಿ ಬಂದಿದ್ದ. ಗೊತ್ತಾಯ್ತಾ? ಎರಡನೇದು ಇನ್ನೂ ಸಾರಸ್ಯ ಇದೆ. ರಾವಣನಿಗೆ 10 ತಲೆ ಇದೆ, 20 ಕೈ ಇದೆ. ಆ ರೀತಿ ಯಾವ ವೇಷ ಹಾಕ್ಕೊಂಡು, ಸನ್ಯಾಸಿ ವೇಷ ಹಾಕ್ಕೊಂಡು ಕೂಡ ಹೇಗಿರ್ಬೇಕಾಗಿತ್ತು ಅವನು? ಹಾಗೆ ಅಲ್ಲ, ಬಂದು ವರ ಇತ್ತು. ಅವ್ನಿಗೆ ಒಂದೇ ತಲೆಯಿಂದ ಬಂದಿದ್ದ. ಅವ್ನಿಗೆ ಬೇಕಾದಾಗ 10 ತಲೆ ಉಪಯೋಗಿಸ್ತಿದ್ದ, ಉಳಿದಂತೆ 1 ತಲೆ 2 ಕೈ ಆ ರೀತಿ ಇರ್ತಿದ್ದ. ಅಂದರೆ ರಾವಣನಿಗೆ ಎಷ್ಟು ಸಾಮರ್ಥ್ಯ ಇದೆ ಲೆಕ್ಕ ಹಾಕಿ. ಸೀತೆಗೆ ಎಷ್ಟು ಸಾಮರ್ಥ್ಯ ಇರಬೇಕಾಗಿದ್ದರೆ? ಬ್ರಹ್ಮದೇವರು ವರದಿಂದ ಅಷ್ಟು ಸಾಮರ್ಥ್ಯ ಅವನಿಗಿದ್ರೆ ನ್ಯಾಚುರಲಿ ಇಷ್ಟು ದೋಷ. ಅನಂತ ಬ್ರಹ್ಮರಿಗಿಂತ ಮೇಲಿದ್ದಾರೆ ಸೀತಾದೇವಿ, ಅನಂತ ಬ್ರಹ್ಮರಿಗಿಂತ. ಅಂದಮೇಲೆ ಅವ್ರ ಶಕ್ತಿ ಎಷ್ಟಿರಬೇಕು? ಆಯಿತಾ? ಆಮೇಲೆ ಅವನು ಕಳಿಸಿದ್ದ ಯಾರನ್ನ? ಮಾರೀಚನ್ನ. ಅವನು ಯಾವ ವೇಷದಲ್ಲಿ ಬಂದ? ಎಂಥ ಜಿಂಕೆ ಅದು? ಮಾಯಾ ಜಿಂಕೆ. ಮಾಯಾ ಜಿಂಕೆಯಾಗಿ ಮಾರೀಚ, ಮಾಯಾ ಸನ್ಯಾಸಿಯಾಗಿ ರಾವಣ. ಸಿಕ್ಕಿದ್ದೇನೋ ಮಾಯಾ ಸೀತೆ. ಅಷ್ಟು ಹೊರತು ಬೇರೆ ಸಿಗಲಿ. ಸ್ಪೈಟ್ ಲಾಜಿಕಲ್. ಏನು ಪ್ರಶ್ನೆ ಹೈಲಿ ಮ್ಯಾಚಿಂಗ್. ಅದನ್ನ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಹೇಳಿದ ಸಿದ್ಧ ಎಷ್ಟು ಚೆನ್ನಾಗಿದೆ ಅದು ಒಂದು. ತಿಳಿತಾ? ಅದರಲ್ಲಿ ಇದಿದೆ, ಫೈಲಿ ಎಂಟರ್ಟೈನಿಂಗ್ ಇದೆ, ಎನ್ಲೈಟನಿಂಗ್ ಇದೆ, ಭಕ್ತಿ ಬರುತ್ತೆ ದೇವರಲ್ಲಿ. ಅದು ಬಿಟ್ಬಿಟ್ಟು ಇವ್ರುಗಳು ಅಂತ ಅರ್ಥ ಕೂತ್ಕೊಂಡ್ಬಿಟ್ರೆ ಏನು ಭಕ್ತಿ ಬರುತ್ತೆ ಅಲ್ಲಿ? ಸಾಧ್ಯನೇ ಇಲ್ಲ. ಎಲ್ಲ ಮಾಯಾ ಮಾಯಾ ಮಾಯಾ. ಇವತ್ತು ನಡೀತಿರೋದು ಹಾಗೇನೆ. ಮೋಸ ಮಾಡಿ ದುಡ್ಡು ತೊಗೋತಾರೆ, ತಿಳ್ಕೊಬಾರ್ದು. ಮೋಸ ಮಾಡಿ ತೊಗೊಳ್ತಾರೆ. ಅದು ಮಾಯಾ ಸೀತೆ ಇದ್ದಾಗ ಲೆಕ್ಕ. ಏನು ಮಾಡುತ್ತದ? ದಕ್ಕದೇ ಇಲ್ಲ ಅವ್ರಿಗೆ. ಮಾಯಾ ಸೀತೆ ದಕ್ಕಲೇ ಇಲ್ಲ, ಅವ್ರು ಸಿಗೋದೇ ಇಲ್ಲ. ಅದು ತೊಗೊಂಡು ಹೋಗ್ತಾರಲ್ಲ, ಅನ್ಯಾಯ ಸಂಪಾದನೆ ಮಾಡ್ತಾರಲ್ಲ, ಅದು 10 ವರ್ಷ ಕಳ್ಕೊತಾರ. ಅವರಿಗೆ ಸಿಗೋದಿಲ್ಲ. 10 ವರ್ಷ ಕಳ್ಕೊಂಬಿಟ್ಟು ನಾಶ. ಕೊನೆಗೆ ಸಿಕ್ಕಿರುತ್ತೆ ಕತೆ ಸಿಗದೆ ಹೋದ್ರು ಅಷ್ಟೇ. ಅವ್ರು ಪೊಲೀಸರಿಗೆ ಸಿಕ್ಕಿಲ್ಲ ಅಂತ ತಿಳ್ಕೊಂಬೇಡ, ಭ್ರಷ್ಟಾಚಾರ ಮಾಡಿದ್ದಾರೆ. ಎಷ್ಟು ದುಃಖ ಪಡ್ತಿರ್ತಾರೆ ಗೊತ್ತೋ ಅವರು. ಬರೀ ರೋಗಗಳು, ಅದು ಇದು, ನೂರಾರು ಹಿಂಸೆಗಳು. ಅದೆಲ್ಲ ಕೂಡ ನೂರಾರು ಹಿಂಸೆಗಳು. ತಿಳಿತಾ? ಹಾಂ ಹಾಂ ಏನಂತ? ಅದೇ ಅಲ್ಲ, ನಿಮ್ಮ ಕಂಬರ ಮಾಡಿದ್ದೇವೆಲ್ಲ ನಮ್ಮ ಇದರಲ್ಲಿ ವಾಲಿಬಾಲ್ ಬರೋದಲ್ಲ ಕೂಡ. ಲಕ್ಷ್ಮಣಿಗೆ ಅದು ಹೇಳೋ ಕಾರಣ ಇಲ್ಲ. ಆತ ಅಸಂಭವ ಪ್ರಶ್ನೆ ಅಲ್ಲ, ಇದು ಮೋಸ ಅಂತ. ಒಟ್ಟು ಲಕ್ಷ್ಮಣ ಅಟೆಂಪ್ಟ್ ಇದ್ದು ಇವ್ರಿಗೆ ಗೊತ್ತಾಗಿಲ್ಲ ಹೇಳಬೇಕು ಅನ್ನೋ ಕಾನ್ಸೆಪ್ಟೇ ಆತನ ಇದು ಮಾಡಿಬಿಡು. ರಾಮ ಸೀತೆಯವ್ರಿಗೆ ಗೊತ್ತಾಗೋದಿಲ್ಲ, ನಾನು ಹೇಳಬೇಕು ಅಂತ ತಿಳ್ಕೊಂಡ್ಬಿಟ್ಟಲ್ಲ, ಅದು ತಪ್ಪಾಯ್ತು. ಅಲ್ಲ ಹೇಳಿದ್ದಲ್ಲ, ಕಥೆಗಳು ಅಷ್ಟೇ ಅವೆಲ್ಲ ಅಲ್ವಾ? ಇದು ಅಲ್ಲ ಇಲ್ಲಿಲ್ಲ, ಇದರಲ್ಲಿ ಬರೋದಿಲ್ಲ. ಬರೋದಿಲ್ಲ, ಇಲ್ಲಿ ಬರೋದಿಲ್ಲ. ಎಲ್ಲೆಲ್ಲ ಕಥೆ ಸೇರಿಸ್ಬಾರ್ದು. ಆ ರೀತಿ ಸೇರಿಸಿ ಕೊನೆಗೆ ಏನಾಯ್ತು? 1 ಅಲೋಮಣಿ 2 ಅಲೋಮಣಿ ಕೊನೆಗೆ ಏನಾಯ್ತು? ಅದು ರಾಮಾಯಣನೇ ಹೋಗ್ಬಿಡ್ತು ಕೊನೆಗೆ. ರಾಮಾಯಣ ಮಹಾಭಾರತ ತೋರಿಸಿದಿಲ್ಲ ಅದರೊಳಗೆ. ಹಾಂ, ಅದೇ ಆ ವಿಷಯ ಬೇರೆ. ಇದು ನಡೆದಿಲ್ಲ ಅದನ್ನು. ಅದು ಎಲ್ಲಿ ಬೇರೆ ಕಡೆ ಹೇಳಿ, ಇಲ್ಲ ಯಾಕೆ ಹೇಳ್ಬೇಕಂದ್ರೆ ಆ ವಿಷಯ ಎಲ್ಲಿ ಹೇಳ್ಬಾರ್ದು? ಮಿಸ್ಗೈಡ್ ಮಾಡಿ ಬೇರೆ ಪ್ರಸಂಗದಲ್ಲಿ ಹೇಳ್ಬೇಕಲ್ಲ. ಯಾನು ಅಲ್ಲೇ ಹೇಳ್ಬಿಟ್ಟು ಜನಕ್ಕೆ ಏನಾಗತ್ತಾಗದು? ಅಲ್ಲೇ ಇದೆ ಅಂತ ತಿಳ್ಕೊಂಡು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು. ಪ್ರಸಂಗ ಹೇಳ್ಬೇಕಂತ ಇಲ್ಲಿದಲ್ಲ, ಬೇರೆ ಪ್ರಸಂಗದಲ್ಲಿ ಹೇಳ್ತಾರೆ, ಅದು ಸರಿ. ಇದು ಬಿಸ್ಕೆಟ್ ಮಾಡಿದಾಗತ್ತೆ. ವಾಲ್ಮೀಕಿ ಬರೋದಿಲ್ಲ ಅಂದರೆ ವಾಲ್ಮೀಕಿ ಗೊತ್ತಿದ್ದಿಲ್ಲ, ಕಂಪನಿ ಜಾಸ್ತಿ ಗೊತ್ತಿದೆ ಅಂತಾಗತ್ತೆ. ಅದಕ್ಕೆ ಹಿನ್ನೆಲೆಗೆ ಅಪಚಾರ ಆಗಬಾರ್ದು. ಗೊತ್ತಾಯ್ತಾ? ಸೈನ್ಸ್ ಹಿಂದವರು ಬೈಬೋದು ಮಾಡಿಫೈ ಮಾಡಿ, ಶಾಸ್ತ್ರ ಆಗಲ್ಲ. ಬರ್ತಾ ಜ್ಞಾನ ಕಡಿಮೆ ಆಗುತ್ತೆ, ಸೈನ್ಸಲ್ಲಿ ಜಾಸ್ತಿ ಆಗುತ್ತೆ ಜ್ಞಾನ. ಉಲ್ಟಾ ಪಲ್ಟಾ. ಅದು ಹೇಳಾಗಿಲ್ಲ. ಅದು ಬೇರೆ, ಆ ವಿಷಯನೇ ಬೇರೆ. ಆತ ಸನ್ಯಾಸಿ ವೇಷ, ಇದರಲ್ಲಿ ರೂಪಗೀಪ ಅಲ್ಲ. ಅದೇ ಜನಾಗೆ ಬರ್ತಾನೆ. ಇದಕ್ಕೆ ತುಂಬ ವ್ಯತ್ಯಾಸ. ಟೋಟಲ್ ಚೇಂಜ್ ಇದು. ಪ್ರತಿಕೃತಿ ಅಷ್ಟೇ. ಅಲ್ಲಿ ಸೀತಾದೇವಿ ಸನ್ನಿಧಾನನೇ ಹೊರತು ಅವ್ರು ಇಲ್ಲೇ ಇಲ್ಲ. ಇದ್ದಿದ್ದು ಬರೀ ಇಂದ್ರದೇವರಿದ್ದರು ಅಷ್ಟೇ. ಅದರ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಸೊ ಮಾಯ ಪ್ರತಿಯಾಗಿ ಸಿಗಲಿ. ಆದರೆ ಅನ್ಯಾಯ ಸಂಪಾದನೆ ಏನು ಮಾಡುತ್ತೆ? ಯಾವಾಗಲೂ ನಿಜವಾದ ಸಂಪಾದನೆ ಅಲ್ಲ. ಒಂದೇ 10 ರೂಪಾಯಿ ಬಂತು ಅಂತ ತಿಳ್ಕೊಂಡು ಯಾವ್ಯಾವ ಸಂಪಾದನೆ. ಇಟ್ ವರ್ಸ್ ಮೋರ್ ದೆನ್ ಕ್ರೋರ್ಸ್ ಬಗ್ಗೆ ಅನ್ಯಾಯ ಮಾಡಿ. ಇಟ್ಸ್ ನಾಟ್ ಯುವರ್ ಫಾರ್ ಸಿಂಗಲ್ NP. ನೆಗೆಟಿವ್ ವ್ಯಾಲ್ಯೂ. ಅದಕ್ಕೆ ಏನು ಮಾಡುತ್ತೆ ಅದು? ಹಾಳು ಅನ್ಯಾಯಾರ್ಜಿತ ವಿತ್ತೇನ. ಅನ್ಯಾಯಾರ್ಜಿತ ವಿತ್ತ ಅನ್ನೋದು ಅನ್ಯಾಯನೇ ವಿನಶ್ಯತಿ. ಅನ್ಯಾಯದಿಂದ ಮಾಡಿ ಸಂಪಾದನೆ ಏನಾಗುತ್ತದೋ ಅನ್ಯಾಯದಿಂದನೇ ಹೋಗುತ್ತೆ ಹೊರತು ಎಂದೂ ವರ್ಕೌಟ್ ಆಗುತ್ತೆ, ಅವನಿಗೆ ದಕ್ಕದೇ ಇಲ್ಲ. ಸೀತೆ ದಕ್ಕಿಲ್ಲ ಮಾಯಾ ಸೀತೆ ಅವನಿಗೆ. ನಿಜವಾದ ಸೀತೆ ಎಲ್ಲ ಫಸ್ಟು ಸಿಕ್ಕಿದ್ದು ದಕ್ಕಲೂ ಇಲ್ಲ. ಅದೆಲ್ಲ ಆಗುತ್ತೆ. ಎಂದು ಅನ್ಯಾಯ ಮಾಡಬಾರ್ದು.
ಆಗ ನಮಗೆ ಆ ಕಾಲಕ್ಕೆ ನಮಗೆ ಕಷ್ಟ ಅನಿಸುತ್ತೆ, ದುಃಖ ಪ್ರಾಬ್ಲಮ್ ಬಂದಾಗ ಕಷ್ಟ ಅನಿಸುತ್ತೆ. ಆಮೇಲೆ ಏನಾಗುತ್ತದ ದೇವ್ರು ಹೇಗೆ ಪರಿಹಾರ ಮಾಡ್ತಾನೆ ನಿಮಗೆ ಅರ್ಥ ಯೋಚನೆ ಮಾಡೋಕ್ಕೂ ಅಷ್ಟು ಪರಿಹಾರ ಮಾಡ್ತಾನೆ. ಅವಸರ ಪಟ್ಟರೆ ಏನಾಗುತ್ತದ ಶಿಕ್ಷಾರ ಅಪರಾಧ ಆಗಿಬಿಡು. ತುಂಬ ಇವತ್ತು ಮಾಡ್ತಿರೋದು ಹಾಗೆ ಬರೀ ಮೋಸ ಮೋಸ ಮೋಸ. ಅದರಿಂದ ತುಂಬ ದುಃಖ ಪಡ್ತಾರೆ. ನಾವು ಸರ್ತೆ ಎಲ್ಲ ಕಾಲೇಜಲ್ಲಿ ಉಪನ್ಯಾಸ ಮಾಡ್ಬೇಕಾದ್ರೆ ಒಬ್ರು ಯಾರು ಪ್ರಶ್ನೆ ಕೇಳಿಬಿಡ್ರಿ, ನೀವು ಲಂಚ ತೊಗೋಬಾರ್ದು ಅಂತ ಹೇಳ್ತೀರಿ, ಮಗನಿಗೆ ಸೀಟ್ ಸಿಗಬೇಕು, ಇಂಜಿನಿಯರಿಂಗ್ ಸೀಟ್ ಸಿಗಬೇಕು, ಎಷ್ಟು ದುಡ್ಡು ಕೊಡಬೇಕು ಅಂತ ನಾವು ಡೊನೇಷನ್ ಕೊಡಬೇಕಲ್ಲ, ಅರ್ಥ ಆಯ್ತು. ಆದ್ದರಿಂದ ಹೆಂಡ್ತಿಗೆ ರೋಗ ಇದೆ, ಹಾರ್ಟ್ ಆಪ್ರೇಷನ್ ಆಗಬೇಕು, ಈ ಸಂಬಳದಿಂದ ಮಾಡ್ಸೋಕ್ಕಾಗಲ್ಲ, ಏನು ಮಾಡ್ಬೇಕು ಅದಕ್ಕೆ ತೊಗೊಳ್ಬೇಕಾಗತ್ತೆ ಅಂತ ದೊಡ್ಡ ಸಭೆಯಲ್ಲಿ ಪ್ರಶ್ನೆ ಕೇಳಿದ ಒಬ್ಬ. ಅವಾಗ ಹೇಳಿದೆ, ನೋಡು ನೀನು ತಿಂದು ಮಾಡಬೇಡ, ನೀನು ಲಂಚ ಮಗನಿಗೆ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು MBBS ಓದ್ತೀನಿ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡ. ಮಗನ ಸರಿಯಾಗಿ ಬೆಳೆಸು, ದೇವರೇ ಅನ್ಯಾಯ ಮಾಡೋದಿಲ್ಲ ನಾನು ಅಂತ ಮಾಡ್ಕೊಂಡು ಹೋಗು. ಡೊನೇಷನ್ ಯೋಚನೆ ಮಗನ ಇದೇ ಸೀಟ್ ಬೇಕು, ಹೌದಲ್ಲ ನಿನಗೀಗ ನೀನು ಡೊನೇಷನ್ ಕೊಡೋದು ಯಾವಾಗ? ನೀನೀಗ ಮೆರಿಟ್ ಇಲ್ಲದೆ ಹೋದರೆ ಫಸ್ಟ್ ರ್ಯಾಂಕ್ ಬರ್ತಾರೆ, ಅವಾಗ ಏನು ಮಾಡ್ತೀಯ ಅಂತ ಕೇಳಿದೆ. ನಿಮಗೆ ಬಂದು ಎರಡು ಅನುಕೂಲ, ಪರ್ಮನೆಂಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ನು ಸ್ವಂತ. ಆ ರೀತಿ ಯಾಕಾಗ ಬರೋದು? ಹೆಂಡ್ತಿಗೆ ಅವನು ಹೆಂಡ್ತಿಗೆ ಹಾರ್ಟ್ ಅಟ್ಯಾಕ್ ಆದರೆ ಆಪ್ರೇಷನ್ ಬೇಕು ಅಂತ ಕೇಳ್ತೀಯಲ್ಲ, ಲಂಚ ತೊಗೊಬೇಡ, ಹಾರ್ಟ್ ಅಟ್ಯಾಕ್ ಆಗೋದಿಲ್ವಲ್ಲ, ಅವಾಗೇನು ಮಾಡ್ತೀಯ? ಅವಾಗೇನು ಮಾಡಿದವರು ಸುಮ್ಮನೆ ಅದ ತಮಾಷೆ ಅಂದರೆ ಆತ ಚೇಂಜ್ ಆಗಿಬಿಟ್ಟು ಹೇಳಿದೆ, ಆಚಾರ್ಯ ನನ್ನ ಮಗ ರ್ಯಾಂಕ್ ಬಂದು ಸೀಟ್ ಸಿಗ್ತೇವೆ ನೀವು ಹೇಳಿದಾಗ ಅಂತೇಳಿ. ರ್ಯಾಂಕ್ ಬಂದೇ ಸೀಟ್ ಸಿಗ್ತಾರೆ, ಮೊದಲು ತೊಗೋತಿದ್ದ ಅಂತ ಕನ್ಫರ್ಮ್ ಆಯ್ತು ಅಲ್ಲಿಗೆ. ಮೊದಲು ತೊಗೋತಿದ್ದ ಆಮೇಲೆ ಬಿಟ್ಟ. ಸ್ವಲ್ಪ ಆಗಿನ ಕಾಲಕ್ಕೆ ಕಷ್ಟ ಅದು, ಆಗಿನ ಕಾಲ ಏಕಾದಶಿ ಮಾಡೋದು ಭಾರಿ ಕಷ್ಟ. ಅದು ಮಾಡಿದ ಮೇಲೆ ಏನಾಗುತ್ತೆ ಎಷ್ಟು ಮನಸ್ಸಿಗೆ ಸಮಾಧಾನ ಇರುತ್ತೆ. ಒಂದು ಮನಸ್ಸಿಗೆ ಸಮಾಧಾನ, ಆರೋಗ್ಯ ವೃದ್ಧಿ, ಮುಖ್ಯವಾಗಿ ಏನಿದೆ ಅಲ್ಲಿ ದೇವ್ರ ಪ್ರೀತನಾಗ್ತಾನೆ. ಅದಕ್ಕಿಂತ ಇನ್ನೇನು ಬೇಕು ಅದಕ್ಕೆ? ಪ್ರಣಾಯಾಮೋ ವಾಸುದೇವ. ಅದು ಯಾರು ಪ್ರೀತರು ಮೋಕ್ಷ ಕೊಡೋನು ಪ್ರೀತನಾಗ್ತಾನೆ ಅಂದರೆ ಎಷ್ಟು ಯೋಚನೆ ಮಾಡಬೇಕು ಅಲ್ಲೇನೆ. ಅದು ಒಂದಾಗಿ ನೀವು ಸಮಾಧಾನ ಆಗಿ. ನಾವೆಲ್ಲ ಅವಸರ ಪಡ್ತೀವಿ ಮಾಡೋದ್ರಲ್ಲಿ, ಅವಸರ ಪಟ್ಟುಬಿಟ್ಟು ಫಲ ತಕ್ಷಣ ನಿರೀಕ್ಷೆ ಮಾಡ್ತೇವಲ್ಲ, ತಕ್ಷಣ ಫಲ ಸಿಗೋದಿಲ್ಲ. ತೆಂಗಿನ ಗಿಡ ಹಾಕ್ತೀವಿ, ಎಷ್ಟು ದಿವಸ ಬೇಕು ಬರೋಕ್ಕೆ ನಿಮಗೆ? ಅದು ಎಷ್ಟು ದಿವಸ ಬೇಕು? ಬರೋದು ತಡ, ಬಂದಮೇಲೆ ಅದು 106 ವರ್ಷ ಇರುತ್ತೆ. ಬರೋದು ಲೇಟು, ಬಂದಮೇಲೆ 106 ವರ್ಷ ಇರುತ್ತೆ. ಆದರೆ ಅವಸರ ಪಟ್ಟರೆ ಕೆಲಸ ಆಗೋದಿಲ್ಲ. ಅವಸರ ಪಡೋದಕ್ಕೋ ಟೆಂಪರ್ ಆಗೋದು, ಆಸೆ ಪಡೋದು, ಯಾರ್ದೇ ಕೆಟ್ಟವ್ರ ಮಾತು ಕೇಳೋದು ಮಾಡ್ತಾನೆ. ಮಾಯಾಸೀತೆಯ ಮೆಸೇಜ್ ಜಗತ್ತು ಇದೇ ಇಷ್ಟೇ ಟೆಕ್ಸ್ಟ್ ಬುಕ್ ಆಗಿಬಿಟ್ಟು ಆಚಾರ ಹೇಳಿದ ರೀತಿಯಲ್ಲಿ ಹೇಳಿಬಿಟ್ರೆ ಕರಪ್ಷನ್ ನಿಂತು ಹೋಗ್ಬಿಡುತ್ತೆ. ಅಷ್ಟು ಎಫೆಕ್ಟಿವ್ ಅದು, ಗೊತ್ತಾಯ್ತಾ? ಸಿಗೋದು ಉಳಿಯೋದೇ ಇಲ್ಲ, ಎಂದೆಂದೂ ಉಳಿಯೋದಿಲ್ಲ. ನಾನೇನು ಎಷ್ಟು ಜನ ನೋಡಿದ್ದೀನಿ ಸರ್ವನಾಶ ಆಗೋಗ್ಬಿಟ್ಟಿದೆ. ಸ್ವಲ್ಪ ಅಲ್ಲ, ತಮ್ಮದು ಅಸಲು ಉಳಿಯೋದಿಲ್ಲ. ಕೊನೆಗೆ ಏನಾಗುತ್ತೆ? ಕೊನೆಗೆ ಅಲ್ಲಿಗೆ ಲಾಟ್ರಿ ಸೋತು ಬಿಡ್ತಾರೆ, ಅಸಲು ವಾಪಸ್ ಕೊಡ್ತಾರೆ ಇವನಿಗೆ. ಜೂಜಾಡು ಸೋಲ್ತಾನಲ್ಲ, ಮಾಡಿ 10 ರೂಪಾಯಿ 16 ವಾಪಸ್ ಕೊಡೋದು, ಅದನ್ನು ಕೊಡೋದಿಲ್ಲ. ಯಾಕೆ? ಇವೆಲ್ಲ ಅಷ್ಟು ಎವ್ರಿಥಿಂಗ್. ಅದಕ್ಕೆ ಎಂದ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು, ಅದು ತುಂಬ ಅನ್ಯಾಯ. ಆ ಮೆಸೇಜಲ್ಲಿ ಕೊಡ್ತಿರೋದು. ರಾವಣ ಮುಂದೆ ಏನಾದ ನೋಡಿದರೆ ಅದರಿಂದ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶಿಯಾಸಿ, ಎಲ್ಲ ಎದುರಿಗೆ ಸಾಯ್ತಾರೆ. ತುಂಬ ಜನ ಇನ್ನೊಂದು ಪ್ರಶ್ನೆ ಮಾಡೋದು ಉಂಟು, ಏನಂತ ನೋಡಿ, ಕೆಟ್ಟದಾಗಿತ್ತು, ಸುಖವಾಗಿದ್ದಾರೆ ಅವನು, ಏನು ಮಾಡ್ತೀರಿ ಈಗ ಅಂತ ಕೇಳ್ತಾ. ಸುಖವಾಗಿದ್ದಾರೆ, ನೀವು ಏನೋ ಬೇಡ ಅಂತ ಹೇಳ್ತೀರಿ ಅಂತ ಕೇಳಿದ್ರೆ, ಸ್ವಲ್ಪ ಜಸ್ಟ್ ವೇಟ್, ಗೊತ್ತಾಯ್ತಾ? ಮೇಲಕ್ಕೆ ಹೋಗ್ತಾನವನು ಬರ್ದೇನೆ, ಜಸ್ಟ್ ವೇಟ್ ಬಿದ್ದಾಗ ಗೊತ್ತಾಗಿದ್ವಿ, ಅಲ್ಲಿವರೆಗೂ ಸುಟ್ಟೋಡ್ತಾ ಇರಿ ಅಷ್ಟೇ. ಬಿಡ್ತಾನವನು, ಒಬ್ಬೊಬ್ಬರೇ ಬಿಡ್ತಾನೆ. ಅವನು ತಕ್ಷಣ ಕೆಟ್ಟದಾಗಲ್ಲ. ಸಪುತ್ರ ಮಿತ್ರ ಬಾಂಧವ ಒಬ್ಬೊಬ್ಬರೇ ಹೋಗ್ತಾ ಬರ್ತಾರೆ. ಅದು ಏನಾಗುತ್ತೆ ಗೊತ್ತಾ? ಅಷ್ಟು ದುಃಖ ಅನುಭವಿಸ್ತಾನೆ ಅವನು. ಅವ್ರು ಹೋಗಿ ದುಃಖ ಅನುಭವಿಸ್ತಾನೆ, ದುಡ್ಡು ಹೋಗುತ್ತೆ, ಎಲ್ಲ ಹೋಗುತ್ತೆ, ಸರ್ವನಾಶ ಕಾಣುತ್ತೆ. ಯಾವಾಗ ವಿಲನ್ ಕೂಡ ಸಾಯೋದು ಎಲ್ಲಿ? ಸಿನಿಮಾ ನಾಟಕದಲ್ಲೂ ಕೂಡ ಕೊಡೇ ಸಾಯ್ತು. ಸತ್ರ ಆಲ್ಮೋಸ್ಟ್ ಶಿವೊಮ್ಮೆ ನೆಕ್ಸ್ಟ್ ಶಿವೊಮ್ಮೆ ಆ ಸ್ಥಿತಿ ಬರ್ತದೆ. ಮೊದಲು ಕೊಟ್ಟರೆ ಸಿನಿಮಾ ಮುಂದಕ್ಕೆ ಹೋಗೋದಿಲ್ಲ. ಅದು ಎಂಟರ್ಟೈನ್ಮೆಂಟ್ಗೆ ಇದು ಆ್ಯಕ್ಚುಲಿ ಫ್ಯಾಕ್ಟ್. ಇದು ಅವ್ರಿಗೆ ನಮಗೇನು ಮಾಡ್ತಾರೆ? ಅವ್ರು ಏನೂ ಆಗಿಲ್ವಲ್ಲ, ಎಷ್ಟೆಲ್ಲ ಮಾಡಿದಾರಲ್ಲ, ಸುಖವಾಗಿದ್ದಾರೆ, ನಾನು ಸುಖವಾಗಿರ್ತೇನೆ. ಇದು ಬ್ಯಾಡ್ ಮೆಸೇಜ್ ತೊಗೋತಾರೋ. ಎಷ್ಟಾರು ನಾಳೆ ಬಿದ್ದೇ ಬಿಡುತ್ತಾನೋ ಅವನು, ಯೋಚನೆ ಮಾಡಬೇಡಿ. ಅದೆಲ್ಲ ಗೊತ್ತಾಗೋದು ಯಾವಾಗ? ಶಾಸ್ತ್ರ ಓದಿ ಗಟ್ಟಿ ಆಗ್ಬೇಕು ಮನಸ್ಸಿಗೆ. ನಾಸ್ತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಪ್ರಹ್ಲಾದ ಎಷ್ಟು ಕಷ್ಟಪಟ್ಟ ಮೊದಲೆಲ್ಲ, ಯಾರು ಯಾಕಪ್ಪ ದೇವರಲ್ಲಿ ಭಕ್ತಿ ಮಾಡಿಸ್ಬಿಡ್ಬೇಕು ಅಷ್ಟು ಮಟ್ಟ. ಆಮೇಲೆ ನೋಡಿದರೆ ಏನು ಗೌರವ, ಏನಿದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಕಾಲಕ್ಕೆ ಏನೋ ಅನುಭವಿಸಿ ಈ ಪ್ರತಿನಿತ್ಯ ಕೊಂಡಾಡ್ತಾರಲ್ಲ ಜನ, ಅದೇನು ಹೇಳ್ತೇನೆ, ಅದು ಎಷ್ಟು ಪುಣ್ಯ ಇರಬೇಕು ಅದಕ್ಕೆ. ಆಗ ನಾವು ಅವಸರ ಪಡ್ಬಿಟ್ಟು ಆಗ ಹಾರಾಯ ಮರಾಯ ಹಾಳಾಗೋಗ್ಲಿ ಮಾತು ಕೇಳ್ತೀರ ಮುಗಿದೋಗ್ತೀವಿ. ನೀವು ರಿವೇಂಜ್ ಅಂತ ಹೇಳಿದ್ರಲ್ಲ ತಾಟಕೆ ಮೇಲೆ, ತಾಯಿನ ಕೊಂದು ರಿವೇಜ್ ಇತ್ತು ಅಂತೇಳಿ. ಪ್ರಹ್ಲಾದ ತಂದೆ ಕೊಂದು ರಿವೇಜ್ ಇಟ್ಕೊಂಡಿದ್ರೆ ಹಿರಣ್ಯಕೇಶು ಏನೋ ನಿಮ್ಗೆ ಇಷ್ಟ ಆರನೇ ಮಾಡಿ ನಾವು ಅಪ್ಪನ ಕೊಂದುಬಿಟ್ಟೆ ಕೊನೆ ನೀನು ಅಂತ ಏನು ಮಾಡಬೇಕಾಗಿತ್ತು? ರಿವೆಂಜ್ ಇಟ್ಕೊಂಡ್ಬಿಟ್ರೆ ಅಷ್ಟೇ ಅಲ್ಲ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ನಾನು ತಂದೆ ಸತ್ತ ಪ್ರಶ್ನೆ ಅಲ್ಲ, ದುಷ್ಟ ಸತ್ತ. ಅವನೊಬ್ಬ ಸತ್ರ ಏನಾಯಿತು? ಎಷ್ಟು ಜನ ಸುಖವಾಗಿರ್ತಾರಲ್ಲ, ಅದು ಮಾರಿ ಚಾರಿ ಯೋಚನೆ ಮಾಡಬೇಕಾಯ್ತು. ಒಳ್ಳೆಯವನಾಗಿದ್ದರೆ ರಾಕ್ಷಸಿ ಅವಳು ರಿವೆಂಜ್ ಅಂತ ಹೇಳಿದ್ರೆ, ಹಾಗೆ ರಿವೆಂಜ್ ತೊಗೊಂಡದ್ದೆಲ್ಲ ಜಸ್ಟಿಫೈ ಮಾಡ್ತೀರಿ ಹಾಗಿದ್ರೆ ನೀವು? ಸಾಧ್ಯ ಇಲ್ಲ. ರಿವೆಂಜ್ ಪ್ರಾಪರ್ ಆಗಿದ್ದರೆ ಮಾತ್ರ ಜಸ್ಟಿಫೈ ಮಾಡಬೇಕು. ಇಂಪ್ರಾಪರ್ ರಿವೆಂಜ್ ಎಂಬುದು ಅನದರ್ ಅಫೆನ್ಸ್, ಅದು ತೊಗೊಳಕ್ಕೆ ಹೋಗ್ಬಾರ್ದು. ಏನ
ಯಾರು? ಹೌದು ಹೌದು ಎಂದು ಹೇಳಿದ್ದೆ ನಾನು, ಮೊನ್ನೆ ಹೇಳಿಲ್ಲ ನಾನು. ಅದು ವರ್ಣದಲ್ಲಿದ್ದ 13 ವರ್ಷ ಆಗಿರುತ್ತಾಗಲೇ ಮೊನ್ನೆ ಹೋಗಿದ್ದೆ ನಾನು, ನೋಡಿದೆ, ಸ್ವಲ್ಪ ವೀಕಾಗಿದ್ದ ಅಂತ ಕಾಣಿಸ್ತದೆ. ಅವನೇ ಅನ್ಕೊಂಡ್ಬಿಟ್ಟೆ, ಎಲ್ಲ ಅನ್ಕೊಂಡವನು. ಆಚಾರ ಬಗ್ಗೆ ಅನ್ಕೊಂಡ್ರಲ್ಲ, ಆಚಾರ ವಯಸ್ಸಾಗಿದೆ, ಸ್ವಲ್ಪ ಇದಾಗಿದೆ, ಆ ಥರ ಅಂದ್ಕೊಂಡ್ರು. ಹಾಗೆ ಇಬ್ಬರನ್ನ ಕರ್ಕೊಂಡು ಹೋದೆ, ಅಟ್ಯಾಕ್ ಮಾಡಿ ರಾಮ ನೋಡ್ದ, ಯಾವ ಬಿಲ್ ತೊಗೊಂಡು ಯಾವ ಏನು ನಂಗೆ ಗೊತ್ತಿಲ್ಲ, ಅವರು ಸತ್ತು ಬಿದ್ದರು, ಇಲ್ಲಿ ಬಂದು ಬಿದ್ದೆ ಬತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ರಾಮನಲ್ಲಿ ಚೇಂಜ್ ಆಗಿಲ್ಲ, ರಾಮ ಅಷ್ಟೇ ಗಟ್ಟಿಮುಟ್ಟಾಗಿದ್ದಾನೆ, ಅದರಿಂದ ಯುದ್ಧಕ್ಕೆ ಹೋಗಬೇಡ ಅಂತೇಳಿ. ಇದರಲ್ಲಿ ಎರಡಿದೆ, ಒಂದು ಹಿತೋಪದೇಶ ಅನ್ನೋದು ಲೋಕದೃಷ್ಟಿಯಲ್ಲಿ, ತಾನು ಉಳ್ಕೋಬೇಕಾದವ್ರು ಸೇರಿತ್ತು ಅವನಿಗೆ. ಇವನು ಮಾತು ಕೇಳಿ ಹೋದ್ರೆ ನಾನು ಸಾಯ್ತೇನೆ, ಈಗ ಇವನು ವಾಪಸ್ ಹೋದ್ರೆ ನಾನು ಉಳಿತೇನೆ ಅಂತ ತಿಳ್ಕೊಂಡ. ಆ ಸ್ವಾರ್ಥ ಇತ್ತು, ಅದರಲ್ಲಿ ಸ್ವಾರ್ಥ ಇತ್ತು. ಆ ಸ್ವಾರ್ಥ ಅವನಿಗೆ ವರ್ಕೌಟ್ ಆಗಲಿಲ್ಲ ಅಷ್ಟೆ. ತಸ್ಯಾಸ್ತುತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧೈ ಆದಾಯತಾಮಥ ಯಯೌ ರಜನೀಚರೇಂದ್ರೋ ಹತ್ವಾ ಜಟಾಯುಷ ಮುರುಶ್ರಮತೋ ನಿರುದ್ಧ. ಅವತ್ತು ನಾಳೆ ಆದರೆ ಅದ್ರ ಬಗ್ಗೆ ತುಂಬ ಒಂದು ಶ್ಲೋಕ ಆದರೂ ಕೂಡ ಪ್ರತಿಕೃತಿ ಹೇಗೆ, ಪ್ರವೇಶ ಮಾಡಿದ್ದ ಹೇಗೆ, ಏನೇನಾಯಿತು, ಅದಿಷ್ಟು ವಿಷಯ ಹೇಳ್ತಾರೆ. ಅದ್ರ ಬ್ಯಾಕ್ಗ್ರೌಂಡ್ ಎಲ್ಲ ತಿಳಿಸ್ತಾರೆ. ನಾಳೆ ಅಂದರೆ ನಾಳೆ ಪಾಠ ಇಲ್ಲ, ನಾಡಿದ್ದು